ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ಮಹಾಮಾತೆಯಾಗಿರ್ತಕ್ಕಂಥ ಮಲ್ಲಮ್ಮ ತಾಯಿ ಮಲ್ಲಮ್ಮನ ಜೀವನ ಅನ್ನತಕ್ಕಂಥದ್ದು ಏನು ಅನ್ನುವುದನ್ನು ಸುಮಾರು ನಿನ್ನೆಯ ಪರ್ಯಂತರವಾಗಿ ನಿಮಗೆಲ್ಲ ಹೇಳುತ್ತಾ ಬಂದೀವಿ. ಯಾವಾಗ ಸಾಕ್ಷಾತ್ ಮಲ್ಲಯ್ಯನೇ ಹೇಮರೆಡ್ಡಿ ಮನೆತನಕ್ಕೆಂದ ಭಿಕ್ಷಾಟನೆಗೆಂದ ಹೋದರೆ ಅಂಥ ಪರಮಾತ್ಮನನ್ನೇ ಒಂದು ತುತ್ತ ಅನ್ನ ನೀಡಲಾರ್ದೇನೆ ಜಂಗಮನನ್ನು ಹೊರಗೆ ಹಾಕಿರ್ತಕ್ಕಂಥ ಮನೆತನ ಅದು ಹೇಮರೆಡ್ಡಿ ಮನೆತನ. ಯಾವಾಗಿಂದ ಕಣ್ಣೀರು ಹಾಕುವಂತ ದುಃಖ ಮಾಡ್ಕೊಂತ ಮಲ್ಲಯ್ಯ ಎಲ್ಲಿಗೆ ಬರ್ತಾನ ಹತ್ತಿಕೊಂಡೋದಕ್ಕೆ ಕೇಳಿದ್ರೆ ಮಲ್ಲಮ್ಮ ದನ ಕಾಯುವ ಸಲುವಾಗಿ ತನಗೆ ಆಗಿರ್ತಕ್ಕಂಥ ಒಂದು ಮಲ್ಲಯ್ಯನ ಗುಡಿ ಅನ್ನತಕ್ಕಂಥದನ್ನು ಕಟ್ಟಿಕೊಂಡು ಯಾವಾಗ ಮಲ್ಲಮ್ಮ ಅಡವಿ ಒಳಗೆ ಜೀವನ ಕಳೀತಿದ್ಲಲ್ಲ ಅಂಥ ಮಲ್ಲಯ್ಯ ಅವತ್ತಿನ ದಿನಮಾನದೊಳಗೆ ಎಲ್ಲಿಗೆ ಬರ್ತಾನ ಹತ್ತಿಕೊಂಡೋದಕ್ಕೆ ಕೇಳಿದ್ರೆ ಮಲ್ಲಮ್ಮನ ಹತ್ರ ಅಂತ ಬರ್ತಾನೆ. ಯಾವಾಗಿಂದ ಮಲ್ಲಮ್ಮನ ಹತ್ರ ಬಂದು ಮಲ್ಲಯ್ಯ ಹೇಮರೆಡ್ಡಿ ಮನೆತನಕ್ಕೆಂದ ಬೈಲಿಕ್ಕತ್ತಾನೆ. ಅವು ಎಂಥ ಪಾಪಿಗಳವರು ಅವ್ರ ಮನೆತನಕ್ಕೆಂದ ನಾನು ಶಾಪ್ ಕೊಡಬೇಕತ್ತುಕೊಂಡು ಮಾಡೀನಿ. ನಾನಂದ ಆ ಮನೆತನಕ್ಕೆಂದ ಹೋದ್ರೆ ನನಗೆ ಒಂದು ತುತ್ತು ಅನ್ನನಂದ ಭಿಕ್ಷೆ ನೀಡಲಿಲ್ಲ, ಹಸಿವಾಗಿದೆ. ಹಸ್ತು ಬಂದು ಜಂಗಮನಿಗೆಂದ ನಾವು ಪ್ರಸಾದ ಮಾಡಿಸ್ಬೇಕೆ ಹೊರತಾಗಿ ನಾವೆಲ್ಲ ಇನ್ನೊಂದು ಏನು ಮಾಡಕತ್ತೀವಿ ಹತ್ತಿಕೊಂಡಾಗ ಕೇಳಿದ್ರೆ ಏನ್ರಿ ಶ್ರೀಮಂತರಿಗೆ ಉಣಿಸೋದು ಭಾಳ ಅವರು ಇಲ್ಲ, ನಾನು ಹಸಿವಿಲ್ಲ, ನಾ ಹೊಟ್ಟೆ ತುಂಬ್ಯಾದ ಹತ್ತಿಕೊಂಡಂದ್ರೆ ಒತ್ತಾಯಿ ಮಾಡಿ ಅಂದ ಉಣಿಸ್ತಕ್ಕಂಥ ಜೀವಿಗಳು ನಾವಾಗಿವಿ. ಆದ್ರೆ ಹಸ್ತು ಬಂದಿರ್ತಕ್ಕಂಥ ಜಂಗಮನಿಗೆಂದ ಪ್ರಸಾದ ಮಾಡಿಸ್ಬೇಕು, ಹಸ್ತು ಬಂದಿರ್ತಕ್ಕಂಥ ಭಿಕ್ಷುಕರಿಗೆಂದ ಊಟ ಮಾಡಿಸ್ಬೇಕು. ಪುಣ್ಯ ಹತ್ತಿಕೊಂಡಂದ್ರೆ ನಾವು ಭಾಳ ಜನ ಏನು ತಿಳ್ಕೊಂಡಿವಿ ಹತ್ತಿಕೊಂಡಂದ ಕೇಳಿದ್ರೆ ನಾವೆಲ್ಲ ಪುಣ್ಯವನ್ನು ಮಾಡಬೇಕು. ನಿಜಗುಣ ಶಿವಗಳು ಹೇಳ್ತಾರಲ್ಲ 5 ಮಾತುಗಳನ್ನು ಬದುಕಿನೊಳಗೆ 5 ಮಾತಿಂದ ಭಾಳ ಕಿಮ್ಮತ್ತಿನ ಮಾತು ಹೇಳಿದ್ರು. ಅಪ್ಪ ನೀನೊಬ್ಬ ಶರಣನಾಗಬೇಕು, ನೀನೊಬ್ಬ ಸಂತನಾಗಬೇಕು, ನೀನೊಬ್ಬ ಮಹಾತ್ಮನಾಗಬೇಕಾಗಿತ್ತು ಅಂತಂದರೆ ನಿಜಗುಣ ಶಿವಗಳಿಂದ 6 ಶಾಸ್ತ್ರಗಳನ್ನು ಬರೆದ್ರು. 6 ಶಾಸ್ತ್ರಗಳ ಸಾರವನ್ನು ಪ್ರಾರಂಭದೊಳಗಿಂದ ಬರೇ ಒಂದು ಶ್ಲೋಕಿನೊಳಗಿಂದ ತುಂಬಿಟ್ರು ನಿಜಗುಣ ಶಿವಗಳು. ಏನು ಶ್ಲೋಕದು? ಅವ್ರು ಹೇಳ್ತಾರೆ, ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ತಾರೆ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಬಹುದು ನರರಿಗೆ ಮುಕುತಿ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು ಹೊತ್ತುಕೊಂಡಂಥ ಮಾತನ್ನು ಹೇಳಿದ್ರು. ಪುಣ್ಯ ಅಂದ್ರೆ ಏನು ಮಾಡೋದು ನಾವು? ಬಹುಶಃ ನಾವೆಲ್ಲರೂ ಕೂಡ ಭಾಳ ಜನ ತಲೆಗಿಂದ ಏನು ಇಟ್ಕೊಂಡಿವಿ ಎತ್ತಿಕೊಂಡ ಕೇಳಿದ್ರೆ ನಾವೆಲ್ಲ ಎಲ್ಲೆಲ್ಲಿ ಹೋಗಿ ಅಂದ್ರೆ ತಿರುಪತಿಗೆ ಹೋಗಿ ತಲೆ ಬೋಳಿಸ್ಕೊಂಡು ಬಂದ್ರೆ ನಮಗೆ ಪುಣ್ಯ ಸಿಗ್ತದೇನ್ರಿ ಎತ್ತಿಕೊಂಡಂದ್ರೆ ನೀ ತಲೆ ಬೋಳಿಸ್ಕೊಂಡು ಬಂದರೂ ಪುಣ್ಯ ಸಿಗಂಗಿಲ್ಲ. ನೀ ಕಾಸಿಗೆಂದ 1000 ಸರಿ ಹೋಗಿ ಅಂದ ಗಂಗೆ ಒಳಗಿಂದ ಮುಳುಗಿ ಬಂದರೂ ಕೂಡ ನೀನು ಪುಣ್ಯ ಸಿಗಂಗಿಲ್ಲ. ಹಾಗಾದ್ರೆ ಪುಣ್ಯಕ್ಕಿಂತ ಭಾಳ ಸರಳವಾಗಿರ್ತಕ್ಕಂಥ ದಾರಿ ಅದೇ ಏನ್ರಿ? ಪುಣ್ಯ ಮಾಡೋಕೆ ಭಾಳ ಸರಳವಾಗಿರ್ತಕ್ಕಂಥ ದಾರಿ. ಏನು ಸರಳವಾಗಿರ್ತಕ್ಕಂಥ ದಾರಿ ಅದು ಏನ್ರಿ? ಅದಕ್ಕೇನು ಭಾಳ ಖರ್ಚೇನಿಲ್ಲ. ನಾವು ತಿಳ್ಕೊಂಡಿವಿ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರೆ ಪುಣ್ಯ ಬರ್ತದ, ಕೋಟಿಗಟ್ಟಲೆ ಖರ್ಚು ಮಾಡಿದ್ರಿಂದ ಪುಣ್ಯ ಬರ್ತದ. ಇದು ಯಾವುದನ್ನು ಕೂಡ ಪುಣ್ಯ ಅನ್ನತಕ್ಕಂಥದ್ದಿಲ್ಲ. ಇವತ್ತು ಸುಮ್ಮನೆ ನಿಮಗೊಂದು ಮಾತು ಹೇಳ್ತೀನಿ, ಇವತ್ತು ಸಿಂದಗಿ ಪಟ್ಟಣದ ಒಳಗೆ ಎಷ್ಟೋ ಜನದ ಪುಣ್ಯ ಗಳಿಸ್ಕೊಳಕತ್ತೀರಿ. ನೀವಿಲ್ಲಿ ಯಾವ ಲಕ್ಷ್ಮೀ ತಾಯಿ ಜಾತ್ರೆ ಒಳಗೆ ನೀವು ಎಷ್ಟು ಜನ ಪುಣ್ಯ ಗಳಿಸ್ಕೊಳಕತ್ತೀರಿ ಹೇಳ್ರಿ ನೋಡೋಣ. ಇವತ್ತು ನಿತ್ಯನ ಕೂಡ ಒಬ್ಬೊಬ್ಬರೇ ಪ್ರಸಾದ ಅಂತಕ್ಕಂಥ ಮಾಡಿಸ್ಲಿಕ್ಕತ್ಯಾರ ಏನ್ರಿ? 1000 ಜನರು ನೀವೆಲ್ಲ ಕೂಡಿರ್ತಕ್ಕಂಥ ಜನರಿಗೆ ಎಲ್ಲರಿಗೂ ಕೂಡ ಪ್ರಸಾದ ಮಾಡ್ಸಕತ್ತೀರಲ್ಲ ಏನ್ರಿ? ಇವರಿಗೆಲ್ಲ ಪುಣ್ಯ ಎಟ್ರ ಮಟ್ಟಿಗೆ ಬರ್ತದ ಹತ್ತಿಕೊಂಡ ಕೇಳಿದ್ರೆ ಸಾವಿರಾರು ಜನರಿಗೆಂದ ಏನ್ರಿ ಒಂದು ಕಡೆಗೆ ನೆತ್ತಿ ಊಟ, ಇನ್ನೊಂದು ಕಡೆಗೆಂದ ಹೊಟ್ಟಿ ಊಟ ಏನ್ರಿ? ಒಂದು ಕಡೆಗೆಂದ ಪ್ರವಚನ ಅನ್ನತಕ್ಕಂಥ ಜ್ಞಾನ ಅನ್ನತಕ್ಕಂಥದ್ದು, ಒಂದು ಕಡೆಗೆಂದ ನಿಮ್ಮ ನೆತ್ತಿ ಊಟ ಆದ್ರೆ ಇನ್ನೊಂದು ಕಡೆಗೆಂದ ಇಲ್ಲೆಲ್ಲ ಪ್ರತಿನಿತ್ಯನ ಒಬ್ಬರು ದಾಸೋಗ ಮಾಡ್ಸಕತ್ತಾರಲ್ಲ. ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನಿಲ್ಲ ಏನ್ರಿ? ಮಾಡ್ಸಕತ್ತಾರಲ್ಲ ನೀವು ಎಲ್ಲ ಪ್ರವಚನ ಮುಗಿದು ಕೂಡಲೇನ ಪ್ರಸಾದ ಮಾಡಿ ಅಯ್ಯೋ ಇವತ್ತು ಎಷ್ಟು ಚೆಂದಾಗಿತ್ತು ಪ್ರಸಾದ ಹತ್ತಿಕೊಳ್ಳೋದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಿಮ್ಮ ಕೈ ತೊಗೊಂಡು ನಿಮ್ಮ ಹೊಟ್ಟೆ ಮೇಲೆ ಇಟ್ಕೊಂಡ್ರ ಅದು ಬರೀ ನಿಮ್ಮ ಹೊಟ್ಟೆ ಮೇಲೆ ಇಟ್ಕೊಳ್ಳೋದಲ್ಲ, ಯಾರು ದಾಸೋಹ ಕೊಟ್ಟಾರಲ್ಲ ಅವ್ರ ತಲೆ ಮೇಗಿಂದ ಹಸ್ತ ಇಟ್ಟಂದ ನೀವೆಲ್ಲರೂ ಆಶೀರ್ವಾದ ಮಾಡ್ದಂಗೆ. ಇವತ್ತು 1000 ಜನರಿಗೆಂದ ಪ್ರಸಾದ ಮಾಡಟ್ಟಂದ ತಾಕತ್ತು ಕೊಟ್ಟಾಳ ತಾಯಿ. ಮುಂದಿನ ವರ್ಷ ಮುಂದಿನ ಜಾತ್ರೆ ಒಳಗೆ ಅವರಿಗೆ ಲಕ್ಷ ಜನ ಏನ್ರಿ ಜನರಿಗೆಂದ ಪ್ರಸಾದ ಕೊಡ್ತಕ್ಕಂಥ ತಾಕತ್ತ ಆ ತಾಯಿ ಕೊಡ್ತಾಳೆ. ಇದು ಪುಣ್ಯ. ಮತ್ತು ಇವರು ಊಟ ಕೊಡೋರಿಗೆಂದ ಎಷ್ಟು ಪುಣ್ಯ ಬರ್ತದಲ್ಲ, ಇದರ 2 ಪಟ್ಟ ಪುಣ್ಯ ಯಾರಿಗೆ ಬರ್ತದ ಹತ್ತಿಕೊಂಡೋದಕ್ಕೆ ಕೇಳಿದ್ರೆ ಇವತ್ತೇನು ನಾವು ಸನ್ಮಾನ ಮಾಡಿದೆ ನೋಡ್ರಿ, ಅಡುಗೆ ಮಾಡಿದ್ರಲ್ಲ ತಾಯಂದ್ರು ಏನ್ರಿ? ಇವರು ಊಟ ಕೊಡೋರ್ಗಿಂತ ಪುಣ್ಯ ಯಾರಿಗೆ ಹೆಚ್ಚಿಗೆ ಬರ್ತದೆ ಹತ್ತಿಕೊಂಡ ಕೇಳಿದ್ರೆ ನಿತ್ಯನೂ ಕೂಡ ಅವರು ಪುರಾಣ ಕೇಳಂಗಿಲ್ಲ, ಪ್ರವಚನ ಕೇಳಂಗಿಲ್ಲ ಏನ್ರಿ? ಹಿಂದೆ ನಿಂತ್ಕೊಂಡಿಂದ ಅಡುಗೆ ಮಾಡಿ ಏನು ಇಡ್ತಾರಲ್ಲ ಅಡುಗೆ ಮಾಡೋವ್ರಿಗಂದ ಈ ದಾಸೋಗ ಕೊಟ್ಟವ್ರಿಗಿಂತ ಪುಣ್ಯ ಅಡುಗೆ ಮಾಡೋವ್ರಿಗಂದ ಹೆಚ್ಚು. ಇನ್ನು ಅಡುಗೆ ಮಾಡೋರ್ಗಿಂತ ಪುಣ್ಯ ಯಾರಿಗೆ ಹೆಚ್ಚು ಹತ್ತಿಕೊಂಡೋದಕ್ಕೆ ಕೇಳಿದ್ರೆ
ನಿಮಗೇನು ನಿತ್ಯನ ಕುಡ್ದು ಇವೆಲ್ಲ 40 ಏನ್ರಿ 30-40 ಮಕ್ಕಳು ನಿಮಗೆಲ್ಲ ಪ್ರತಿನಿತ್ಯನ ಕುಡ್ದು ಊಟಕ್ಕೆ ನೀಡ್ತಾರಲ್ಲ, ನಿಮಗೆಲ್ಲ ಪ್ರಸಾದ ಪಡಿಸ್ತಾರಲ್ಲ. ನೋಡ್ರಿ ಆ ಮಕ್ಕಳ ಬಲ್ಲಿ ಎಂಥ ಬುದ್ಧಿ. ಇವತ್ತಿನ ದಿನಮಾನದೊಳಗೆ ಇಂಥ ಮಕ್ಕಳಂದ್ರೆ ಸಿಗೋದಂದ್ರೆ ಭಾಳ ಕಠಿಣ. ಯಾಕಂದ್ರೆ ಈ ಟೈಮ್ದೊಳಗೆ ಅಂದ್ರೆ ಎಲ್ಲೋ ಕುಡಿಲಿಕ್ಕಂದ ತಿರುಗ್ತಾವೆ, ಗುಟ್ಕಾ ತಿನ್ಕೋತಂದ ತಿರುಗ್ತಾವೆ, ಎಲ್ಲೋ ಟಿ ವಿ ನೋಡ್ಕೋತ, ಸಿನಿಮಾ ನೋಡ್ಕೋತ, ಮೊಬೈಲ್ ನೋಡ್ಕೋತಂದ ತಿರುಗ್ತಕ್ಕಂಥ ಇವತ್ತಿನ ದಿನಮಾನದೊಳಗೆ ಇವತ್ತೆಲ್ಲ ಇಟ್ಟು ಸಾವಿರಾರು ಜನರಿಗೆ ಅಂದ ಏನ್ರಿ ಪ್ರತಿನಿತ್ಯನ ಕೂಡ ನಿಂತಂದ ಊಟಕ್ಕೆ ನೀಡ್ತಾರಲ್ಲ. ಏನ್ರಿ ಅಡುಗೆ ಮಾಡೋರಿಗಿಂತ ಪುಣ್ಯ ಊಟಕ್ಕೆ ನೀಡೋರಿಗೆ ಅಂದ ಹೆಚ್ಚಿಗೆ ಬರ್ತಾವೆ. ಮತ್ತು ಇವರೆಲ್ಲರಿಗಿಂತ ಪುಣ್ಯ ಜಗತ್ತಿನೊಳಗೆ ಏನ್ರಿ ಅವರಟ್ಟು ಪುಣ್ಯ ಅಂತೂ ಯಾರೂ ಮಾಡಿರಂಗಿಲ್ಲ. ಯಾರು ಅಡುಗೆ ಊಟ ಕೊಟ್ಟವ್ರಿಗಿಂತ ಪುಣ್ಯ ಅಡುಗೆ ಮಾಡೋರಿಗಿಂತ ಹೆಚ್ಚ, ಅಡುಗೆ ಮಾಡೋವ್ರಿಗಿಂತ ಊಟಕ್ಕೆ ನೀಡೋರಿಗಿಂತ ಪುಣ್ಯ ಹೆಚ್ಚ. ಇವ್ರು ಎಲ್ಲರಿಗಿಂತ ಪುಣ್ಯ ಯಾರಿಗೆ ಹೆಚ್ಚು ತಿಳ್ಕೊಂಡ್ರೆ, ನೀವು ಉಂಡು ಬಿಟ್ಟಿರ್ತಕ್ಕಂಥ ಗಂಗಾಳ ಅಥವಾ ಪತ್ರೋಳಿನ ಯಾರು ತೆಗಿತಾರಲ್ಲ ಅವ್ರಿಗಿರ್ತಕ್ಕಂಥ ಪುಣ್ಯ ಜಗತ್ತಿನೊಳಗೆ ಯಾರಿಗೂ ಕೊಡೋದಿಲ್ಲ. ಏನ್ರಿ ಅದರಾಗಿರ್ತಕ್ಕಂಥ ಪುಣ್ಯ ಇನ್ನು ಯಾವುದ್ರೊಳಗೂ ಕೊಡೋದಿಲ್ಲ. ನಾವೇನು ತಿಳ್ಕೊಂಡ್ವಿ ಪುಣ್ಯ ಅಂತಂದ್ರೆ ಯಾವುದೋ ಒಂದು ದೊಡ್ಡ ದೇವಸ್ಥಾನಕ್ಕೆ ಅಂದ ಹೋಗಿ, ಶ್ರೀಮಂತ ದೇವಸ್ಥಾನಕ್ಕೆ ಅಂದ ಹೋಗಿ ಬಂಗಾರ ಕಿರೀಟ ಹಾಕಿ ಬಂದ್ರೆ ಪುಣ್ಯ ಬರ್ತದೆ ಅಂತ ತಿಳ್ಕೊಂಡ್ರೆ ಪುಣ್ಯ ಬರಲ್ಲ. ಪುಣ್ಯ ಭಾಳ ಸರಳದೆ. ಏನ್ರಿ ಬರೀ ಅಂದ್ರೆ ನೀವು ಪುಣ್ಯ ತಿಳ್ಕೊಂಡ್ರೆ ಏನು, ಹಸ್ತು ಬಂದವನಿಗೆ ಒಂದು ತುತ್ತು ಅನ್ನ ಹಾಕ್ರಿ, ನೀರಡಿಸಿ ಬಂದವರಿಗೆ ಒಂದು ತುತ್ತು ನೀರು ಕೊಡ್ರಿ, ಆಶ್ರಯವನ್ನು ಕೇಳ್ಕೊತ ಬಂದವರಿಗೆ ಒಂದು ಆಶ್ರಯವನ್ನು ಕೊಡ್ರಿ. ಯಾರು ದುಃಖದೊಳಗಿರ್ತಾರೋ, ಯಾರು ಕಷ್ಟದೊಳಗಿರ್ತಾರಲ್ಲ ಅವರ ಕಷ್ಟದೊಳಗೆ ಅದು ನೀವು ಭಾಗಿಯಾಗಿತ್ತಮ್ಮ, ಏನಾಗಲ್ತಾರೋ ನಾವೆಲ್ಲ ಇದ್ದೀವಿ, ನಿನಗೇನಾಗಂಗಿಲ್ಲ ತಿಳ್ಕೊಳ್ಳೋದು ಧೈರ್ಯ ತುಂಬೋದೇನೈತಲ್ಲ, ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನಿಲ್ಲ. ಅದಕ್ಕಾಗಿ ನನ್ನ 3000 ಮಾಡೋ ಜಗತ್ತುಗಳು ಮೊದಲನೇವರು ಒಂದು ವಚನ ಬರೆದ್ರು. ಯಾವುದನ್ನು? ಬಿದ್ದವರ ನೆತ್ತುವುದು ಶುದ್ಧ ಮಾನವ ಧರ್ಮ. ಏನ್ರಿ ಮನುಷ್ಯ ಧರ್ಮ ಹತ್ತಿಕೊಂಡ್ರೆ ಏನು ಹತ್ತಿಕೊಂಡದ ಕೇಳಿದ್ರೆ, ಯಾರು ಕಷ್ಟದೊಳಗಿರ್ತಾರೋ, ಯಾರು ದುಃಖದೊಳಗಿರ್ತಾರೋ, ಯಾರು ಬಡತನದೊಳಗಿರ್ತಾರೋ, ಇನ್ನೊಬ್ಬನ ನೋಡಿ ನಗತಕ್ಕಂಥದ್ದು ಮನುಷ್ಯ ಜನ್ಮ ಜೀವನ ಅಲ್ಲ. ಏನ್ರಿ ಇನ್ನೊಬ್ಬರು ದುಃಖದೊಳಗಿಂದ ಪಾಲುಗಾರನಾಗಿ ಏನ್ರಿ ಅವನಿಗೇನು ಧೈರ್ಯ ತುಂಬ್ತೀವಲ್ಲ, ನೀನು ಕೈಲಿ ಆದಟ್ಟಂದ್ರೆ ಸಹಾಯ ಮಾಡ್ತೀಯಲ್ಲ, ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಯಾವುದನ್ನು ಕೊಡೋದಿಲ್ಲ. ಇದು ಪುಣ್ಯ. ಏನ್ರಿ ಹಸ್ತು ಬಂದಿರ್ತಕ್ಕಂಥ ಯಾರೇ ನಿಮ್ಮ ಮನೆಗೆ, ನಾನು ಪ್ರತಿನಿತ್ಯನೂ ಹೇಳಕತ್ತೀನ, ನಿಮ್ಮ ಮನೆಗೆ ಬಂದಿರ್ತಕ್ಕಂಥ ಸಾಮಾನ್ಯನಾಗಿರ್ತಕ್ಕಂಥ ಬಂದಿರಂಗಿಲ್ಲ. ಅವ ಭಿಕ್ಷುಕನಾಗಿ ಬಂದಿರ್ತಾನೆ, ಕುರುಡನಾಗಿ ಬಂದಿರ್ತಾನೆ, ಕುಂಟನಾಗಿ ಬಂದಿರ್ತಾನೆ, ಯಾವುದೋ ಒಂದು ರೂಪದೊಳಗೆ ಬಂದಿರ್ತಾನೆ. ಅವ ಬಂದಿರ್ತಕ್ಕಂಥ ಬೇರೆ ಯಾರು ಅಲ್ಲ. ಅದು ಯಾರು ಹೊತ್ತುಕೊಂಡು ಕೇಳಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ನಿಮ್ಮ ಮನೆತನಕ್ಕೆ ಅಂತ ಬೇಡ್ಕೊಳಕ್ಕೆ ಬಂದಿರ್ತಾಳ. ಏನ್ರಿ ನಿಮ್ಮ ಪರೀಕ್ಷೆಗಾಗಿ ಹಸ್ತು ಬಂದವ್ರಿಗೆ ಒಂದು ತುತ್ತು ಕೈಲಿ ಆದಟ್ಟನ ಅನ್ನ ನೀಡ್ರಿ, ಕೈಲಿ ಆದ ಮಟ್ಟಿಗೆ ಅನ್ನ ನೀಡ್ರಿ. ಇವತ್ತು ನೋಡ್ರಿ ಇಲ್ಲಿ ಹೇಮರೆಡ್ಡಿ ಮನೆತನಕ ಒಬ್ಬ ಜಂಗಮಾಮೂರ್ತಿ ಅಂತ ಹಸ್ತು ಬಂದಾನೆ. ಅದು ಯಾರು ಬಂದಾರ? ಜಂಗಮನ ರೂಪವನ್ನು ತಾಳಿ ಸಾಕ್ಷಾತ್ ಮಲ್ಲಯ್ಯನೇ ಏನ್ರಿ ಮನೆಗೆಂದ ಭಿಕ್ಷಾಕೆಂದ ಬಂದಾನೆ. ನಾನು ನಿಮಗೆಂದ ಹೇಳಿದ್ನಲ್ಲ, ನಿಮ್ಮ ಮನೆಗೆ ಏನೇನು ಇಲ್ಲಲ್ಲ, ಇಲ್ಲ ಹತ್ತಿಕೊಂಡ್ರೆ ಹಾಗೆ ಕಳಿಸೋದಿಲ್ಲ. ಒಂದು ರೊಟ್ಟಿ ಇತ್ತು ಹತ್ತಿಕೊಂಡ್ರೆ ಅದ್ರಾಗ ಒಂದು ಗಿರ್ದ ರೊಟ್ಟಿ ಆದ್ರೂ ಕೂಡ ಬಂದಿರ್ತಕ್ಕಂಥವ್ರಿಗೆ ನೀಡಿದ್ರೆ ಎತ್ತಿಕೊಂಡ್ರೆ ಆ ಬಂದಿರ್ತಕ್ಕಂಥವ್ರು ವಿಚಾರ ಮಾಡ್ತಾರೆ. ಆ ಬಡತನವನ್ನು ನೋಡಿ ಅವ್ರಿಗೆ ಎಷ್ಟು ಖುಷಿ ಆಗದ ಹತ್ತಿಕೊಂಡು ಕೇಳಿದ್ರೆ, ಅಯ್ಯೋ ಅವ್ರ ಮನೆಗೆ ಇರ್ತಕ್ಕಂಥದ್ದು ಒಂದು ರೊಟ್ಟಿ, ನಮಗೆ ಅದ್ರಾಗೆ ಒಂದು ಗಿರ್ದ ರೊಟ್ಟಿ ನಾನು ನೀಡ್ಯಾರಲ್ಲ ಹತ್ತಿಕೊಂಡು ಎಟ್ರ ಮಟ್ಟಿಗೆ ಖುಷಿ ಪಡ್ತಾನಂತಂದ್ರೆ, ನೀವು 1 ಕೋಟಿ ರೂಪಾಯಿ ಅವನ ಜೋಳಿಗೆ ಹಾಕದಟ್ಟೆ ಅಂತ ಖುಷಿ ಪಡ್ತಾನೆ. ಏನ್ರಿ ಒಂದು ಜೋಳಿಗೆಗ ನೀವು ಬರೇ ಒಂದು ಗಿರ್ದ ರೊಟ್ಟಿ, ಅರ್ಧ ರೊಟ್ಟಿನೂ ಅಲ್ಲ, ಒಂದು ಗಿರ್ದ ರೊಟ್ಟಿ ನೀಡಿದ್ರೆ ಬಂದಿರ್ತಕ್ಕಂಥ ಮಹಾತ್ಮನ ಅಷ್ಟು ಖುಷಿ ಪಡ್ತಾರೆ. ಯಾವಾಗ ಇಲ್ಲಿ ಪದ್ಮಾವತಿ ಆಗಲಿ, ಅವ್ರ ನೆಗಣದರಾಗಲಿ, ಏನ್ರಿ ನಾದಿಂದರಾಗಲಿ ಯಾವುದ್ರು ಕೂಡ ನೀಡಲಿಲ್ಲ. ಕೊನೆಗೆ ಶಾಪ್ ಕೊಡ್ಬೇಕಂತಕೊಂಡು ತಯಾರಾದ್ರೆ ಮಲ್ಲಮ್ಮ ಅಂತಾಳೆ, ಯಪ್ಪ ಆ ಮನೆತನಕ್ಕೆ ಶಾಪ್ ಕೊಡಬೇಡ, ಆ ಮನೆತನಕ್ಕೆ ಶಾಪ್ ಕೊಡಬೇಡ ತಗೊಂಡು ಕಾಲಿಗೆ ಬಿದ್ದಂತೆ ಬೇಡ್ಕೊಂಡು ಅದಿನಲ್ಲ ನಿನಗೆ ಪ್ರಸಾದ ಮಾಡ್ಸಕ್ಕೆ ಅದಿನಲ್ಲ, ಆ ಮನೆತನಕ್ಕೆ ಶಾಪ್ ಕೊಡಬೇಡ ತಗೊಂಡು ಮಲ್ಲಮ್ಮನ ಮುಖ ನೋಡಿಂದ ಬಂದಿರ್ತಕ್ಕಂಥ ಮಲ್ಲಯ್ಯ ಶಾಪ್ ಕೊಡಲಿಲ್ಲ. ಇಟ್ಟಾದ್ರೂ ಕೂಡ ಅವರಿಗೆಂದ ಬುದ್ಧಿ ಬರಲಿಲ್ಲ. ಯಾವಾಗಿಂದ ಒಂದು ಸಾರಿ ಅಂದ ಮಲ್ಲಯ್ಯ ಬಂದು, ಮಲ್ಲಮ್ಮ ಎಷ್ಟು ರುಚಿಯಾದಿದ ಅಡಿಗೆ, ನಾನು ದಿನ ನಿನ್ನ ಕೈಯಿಂದ ಊಟ ಮಾಡೋಕೆ ನನಗೆ ಆಸೆ ಆಗೈತಿ ವಾ ತಿಕ್ಕೊಂಡ್ರೆ, ನಿತ್ಯನೂ ಕೂಡ ತನಗೇನು ಹಳಸಿದ ಕಟ್ಟಿರ್ತಿದ್ರು, ತನಗೇನು ಹಳಸಿರ್ತಕ್ಕಂಥ ಪಲ್ಯ, ಹಳಸಿದ ಅಂಬಲಿ, ಹಳಸಿದ ನುಚ್ಚ, ಅದು ಏನು ಕಟ್ಟಿ ರೊಟ್ಟಿ ಅಂತಕ್ಕಂಥ ಕೊಟ್ಟಿದ್ರಲ್ಲ ಅದನ್ನೇ ಅಮೃತ ಮಾಡಿದ ನಿತ್ಯ ಮಲ್ಲಯ್ಯನಿಗೆ ಊಟ ಮಾಡ್ಸಕ್ಕ. ನೋಡ್ರಿ ಪ್ರತಿನಿತ್ಯನೂ ಕೂಡ ಸಾಕ್ಷಾತ್ ಮಲ್ಲಯ್ಯನ ಪಾದ ಪೂಜೆ ನಡಿಬೇಕು. ನಿತ್ಯನೂ ಕೂಡ ಮಲ್ಲಯ್ಯನ ಪಾದೋದಕ ತಗೊಂಡು ಮಲ್ಲಯ್ಯನಿಗಂದ ಏನ್ರಿ ಪ್ರಸಾದ ಮಾಡಿಸಿ ಉಳಿದಿರ್ತಕ್ಕಂಥ ಪ್ರಸಾದವನ್ನು ತಾನು ಸ್ವೀಕಾರ ಮಾಡಿ ದಿನಕ್ಕೆ ಒಂದು ಹೊತ್ತಂದ ಊಟ ಮಾಡಿಕೊಂಡು ಯಾವ ಮಲ್ಲಮ್ಮ ಜೀವನ ಕಳೀಲಿಕ್ಕತ್ತ. ಇಟ್ಟು ಕಷ್ಟದ ಜೀವನ ಕಳೆದ್ರೂ ಕೂಡ ಮನೆಗೆ ತೃಪ್ತಿ ಆಗಲಿಲ್ಲ. ಕಲ್ಪನಾ ಇರಲಿ ನಿಮಗ, ಇಟ್ಟು ಕಷ್ಟದ ಜೀವನ ಕಳೆದ್ರು ಮಲ್ಲಮ್ಮ ಕಳೆದ್ರೂ ಕೂಡ ಹರಿದು ಸೀರೆ ಬಿಟ್ಟುಕೊಂಡು ಏನ್ರಿ ಯಾವ ಆಭರಣಗಳಿಲ್ಲ, ಯಾವುದನ್ನು ಕೂಡ ಇಲ್ಲ. ಅವಳಲ್ಲಿ ಇರ್ತಕ್ಕಂಥ ಏನ್ರಿ 5 ಮುತ್ತುಗಳನ್ನು ಬಿಟ್ರ ಆ ತಾಯಿ ಮಲ್ಲಮ್ಮನ ಮೈ ಮೇಲೆ ಯಾವುದನ್ನು ಕೂಡ ಇದ್ದಿದ್ದಿಲ್ಲ. ಯಾವ 5 ಮುತ್ತ? ನಿನ್ನೆ ಹಾಡೋದಿಲ್ಲ ನಿಮ್ಗೆ.
ಏನ್ರಿ ಮೂಗಿನೊಳಗಿರ್ತಕ್ಕಂಥ ನತ್ತ, ಕೊರಳಾಗಿರ್ತಕ್ಕಂಥ ತಾಳೆ, ಕೈ ಒಳಗಿರ್ತಕ್ಕಂಥ ಹಸಿರು ಬಳೆ, ಹಣಿ ಮೇಲಿರ್ತಕ್ಕಂಥ ಕುಂಕುಮ, ಕಾಲೊಳಗಿರ್ತಕ್ಕಂಥ ಕಾಲುಂಗ್ರ, ಈ 5 ಮುತ್ತುಗಳನ್ನು ಬಿಟ್ರ ಮಲ್ಲಮ್ಮನ ಹತ್ರ ಏನು ಇದ್ದಿದ್ದಲ್ಲ, ಕಷ್ಟ ಜೀವನ ಕಳೀತಿಲ್ಲ. ಒಂದು ಸೀರೆ ಕಳೆದ ಸ್ನಾನ ಮಾಡ್ಕೊಂಡ, ಒಂದು ಸೀರೆ ಕಳೆದಿಂದ ಇನ್ನೊಂದು ಸೀರೆ ಉಡ್ಬೇಕತ್ತಕೊಂಡ್ರೆ ಮಲ್ಲಮ್ಮನ ಹತ್ರದಿಂದ ಇಲ್ಲ. ಆದ್ರೆ ಅತ್ತಿಗೆ ಬೈಲಿಲ್ಲ, ನಾದಿಂದರಿ ಬೈಲಿಲ್ಲ, ನಿಗಣಿದರಿ ಬೈಲಿಲ್ಲ. ಯಾಕೆ ಹತ್ಕೊಂಡ ಕೇಳಿದ್ರ ತಂದೆ ತಾಯಿ ಹೇಳಿ ಕಳಿಸಿದ್ರ, ಮಲ್ಲಮ್ಮ ನಿನ್ನ ಪಾಲಿಗೆ ಏನು ಬರ್ತದಲ್ಲ ಅದು ಪಂಚಾಮೃತ ತಗೊಂಡು ಸ್ವೀಕಾರ ಮಾಡಿ ನೀನು ಬದುಕು ಕಳಿಬೇಕು. ಮತ್ತೊಬ್ಬ ಮಲ್ಲಮ್ಮ ಬಂದ್ಲಲ್ರಿ ಇಪ್ಪ, ಭಾಳ ಮಂದಿ ಆಗ್ಯಾರ ಮಲ್ಲಮ್ಮಗಳು. ಆಕೆ ಮಲ್ಲಮ್ಮನ ಕೊಳ್ಳಾಗ ತಾಳಿ ಬಿಟ್ರೆ ಏನೂ ಇದ್ದಿದ್ದಲ್ಲ, ಎಟ್ಟು ಬಂಗಾರ ಹಾಕೊಡು ಬಂದಾರ. ಹೇಳ್ರಿ ನೋಡ್ರಿ ಅಕ್ಕ ಬೋರ್ಮಾಳ, ಇದು ಪಕ್ಕ ಬರಮ್ ರೆಡ್ಡಿ ಹೆಣ್ತೀನಿ ಇದ್ದ ಕಾಣ್ತಾ. ಹ್ಯಾಂಗ್ರಿ ಇಲ್ಲ ಚಂದ ಆಗ್ಯಾವ್ರಿ ನೋಡ್ರಿ. ಅವರೆಲ್ಲ ಬಹುಶಃ ಮಲ್ಲಮ್ಮನು ಹಿಂಗೆ ಇದ್ಲು ಏನ್ರಿ, ಹಣೆ ಬೇಗಿಂದ ಯಾವತ್ತು ವಿಭೂತಿ. ಆದ್ರೆ ಈಟ ಇವ್ರು ಟಿಕಳಿ ಹಚ್ಚಾರ, ಆಕೆಡೆ ಕುಂಕುಮ ಹಚ್ತಿದ್ಲು. ಭಾಳ ಮಂದಿ ಕುಂಕುಮ ಹಚ್ಚಾರ. ಯಾರು ಇವರು ಟಿಕಳಿ ಮಲ್ಲಮ್ಮಗಳು. ಹೇಗ್ರಿ ಇರಲಿ, ಎಷ್ಟು ಚಂದ ಕಾಣಕತ್ತಾರ ನೋಡ್ರಿ ಅವ್ರಲ್ಲ. ನಾ ಅದಕ್ಕೆ ಇಲ್ಲೇ ಕುಂದ್ರಲೆ ತಿಳಿದೆ ನಾ. ಅದನ್ನು ಅಲ್ರಿ, ಪುರಾಣದಾಗ ಒಬ್ಬಕಿನೇ ಮಲ್ಲಮ್ಮನ ಕೇಳ್ತೀವಿ ನಾವು ಚರಿತ್ರೆ. ಇಲ್ಲಿ 8 ಮಂದಿ ಮಲ್ಲಮ್ಮಗಳು ತಯಾರಿ ಬಂದಾರ. ಇದು ನನ್ನ ಕಥೆನೇ ಗೊತ್ತಿಲ್ಲ. ನಮಗೆ ತೇಲಿ ಹಾಕೋರು ಏನಂದ್ರು, ಅದು ಇದು ಪಟ್ನ ಮಾಡ್ತೀವಿ ರೀ ಅಪ್ಪವ್ರೆ, 1 ತಾಸು 1.5 ತಾಸು ನಡೀತದ. ನೀವು ಮಾಡಂದ್ರೆ ಮಾಡ್ತೀವಿ ಅಂದ್ರೆ ಮಾಡ್ರಿ ಅದು ಅದಕ್ಕಿಂತ ದೊಡ್ಡದೇನದ ಮಾಡ್ರಿ ಎತ್ತುಕೊಂಡು ನಾ ಇಟ್ಟೆ ಅಂದ್ರೆ ಈ ಮಲ್ಲಮ್ಮಗಳು ತಯಾರು ಮಾಡಿದ್ದು ನಮ್ಗೆ ಗೊತ್ತಿಲ್ಲ ಏನ್ರಿ. ಅದಕ್ಕೆ ನಾನು ಸ್ವಲ್ಪ ಅಂದ್ರೆ ಪುರಾಣಕ್ಕಿಂತ ಲೇಟ್ ಮಾಡಿ ಬಂದೇನ. ಅದು ಪಟ್ನ ಮಾಡ್ತಾರ ತಗೊಂಡು ಅಂದಿದ್ದಕ್ಕಾಗಿನೇ ಒಂದು ಅರ್ಧ ಗಂಟೆ ಲೇಟ್ ಮಾಡಿ ಬಂದೇನ. ಇರಲಿ ಏನ್ರಿ, ನಾವು ಬಾಗೋದನ್ನು ಕಲಿಬೇಕು. ಇಲ್ಲಿ ಮಲ್ಲಮ್ಮ ಎಷ್ಟು ಕಷ್ಟ ಕೊಟ್ಟರು ಕೂಡ ಬಾಗ್ಲಿಕ್ಕತ್ತಾಳೆ. ಅತ್ತಿ ಕಷ್ಟ ಕೊಡ್ತಾಳೆ, ನಾದಿಂದೇರಿಂದ ಕಷ್ಟ ಕೊಡ್ತಾರೆ ಏನ್ರಿ, ನಿಗಣಿದೇರಿಂದ ಕಷ್ಟ ಕೊಡ್ತಾರೆ, ಬಾಬಾ ಮೈದುಂದೇರಿಂದ ಕಷ್ಟ ಕೊಡ್ತಾರೆ. ಇಟ್ಟೆಲ್ಲ ಕಷ್ಟ ಕೊಟ್ಟರು ಕೂಡ ಮಲ್ಲಮ್ಮ ಇದು ನನ್ನ ಅತ್ತಿ ನನಗೆ ಕಷ್ಟ ಕೊಡೋಂಗಿಲ್ಲ, ನೆಗಣಿದೇರು ನನಗೆ ಕಷ್ಟ ಕೊಡೋಂಗಿಲ್ಲ, ನನ್ನ ನಾದಿಂದೇರು ನನಗೆಂದ ಕಷ್ಟ ಕೊಡೋಂಗಿಲ್ಲ. ಹಾಗಾದ್ರೆ ಈ ಕಷ್ಟ ಯಾರು ಕೊಡ್ತಾರೆ ತಗೊಂಡು ಕೇಳಿದ್ರ, ಅವ್ರು ಕೊಡುವಂಥ ಕಷ್ಟದೊಳಗನು ಅದು ಸಾಕ್ಷಾತ್ ಮಲ್ಲಿಕಾರ್ಜುನ ನನ್ನ ಪರೀಕ್ಷೆಗಾಗಿ ಅಂದ ಕೊಡ್ತಾನ ಹತ್ತಿಕೊಂಡು ಅನ್ನೋದನ್ನು ಸಹಿಸ್ಕೊಂಡಂದ ಬದುಕನ್ನು ಮಾಡಲಿಕ್ಕೆ ತಾಳ ಮಲ್ಲಮ್ಮ. ನಿತ್ಯನ ಕೂಡ ದನಗಳನ್ನು ಮೈಸೋದು, ನಿತ್ಯ ಅಂದ ಏನ್ರಿ ಬಂದಿರ್ತಕ್ಕಂಥ ಮಲ್ಲಯ್ಯನಿಗೆ ತನಗೂ ನೀಡಿರ್ತಕ್ಕಂಥ ಪ್ರಸಾದವನ್ನು ನಿತ್ಯ ಮಾಡಿಸೋದು. ಇದು ಎಲ್ಲವನ್ನು ಕೂಡ ಕೆಲವು ಜನ ನೋಡಿ ಏನ್ರಿ ಮಲ್ಲಮ್ಮನ ಬಗ್ಗೆ ಹೋಗಿ ಮನೆಗೆ ಅತ್ತಿ ಮಾವನಿಗೆ ಬೇಡ ಅವರೆಲ್ಲ ನಿಗಣಿದರಿಗೆ ಒಂದು ಮಾತು ಹೇಳ್ತಾರೆ, ತಾಯಿ ನಿಮ್ಮ ಮಲ್ಲವ ಕೆಟ್ಟು ಬಿಟ್ಟಾಳ ನೋಡ್ರಿ, ಮಲ್ಲಮ್ಮ ಕೆಟ್ಟು ಬಿಟ್ಟಾಳೆ. ಯಾವಾಗಿಂದ ಮಲ್ಲಮ್ಮ ಅಂದ್ರೆ ಹೆಂಗೆ ಕೆಟ್ಟಾಳ ಹತ್ತಿಕೊಂಡ ಕೇಳಿದ್ರ, ಮಲ್ಲಮ್ಮನ ಬಳಿ ಅಂದ ಪ್ರತಿನಿತ್ಯನ ಕೂಡ ಒಬ್ಬ ಜಂಗಮರು ಬರ್ತಾನೆ, ಒಬ್ಬ ಸ್ವಾಮಿ ಬರ್ತಾನ. ಆ ಮಲ್ಲಮ್ಮ ಒಬ್ಬ ಸ್ವಾಮಿ ಜೊತೆ ಒಳಗಿಂದ ಅದಾಳ ಹತ್ತಿಕೊಂಡು ಅನ್ನೋದನ್ನು ಮನೆ ಒಳಗಿಂದ ಸೃಷ್ಟಿ ಮಾಡಿಬಿಡ್ತಾರೆ. ಯಾಕಂದ್ರೆ ಆ ಮಲ್ಲ ಎದಕ್ಕೆ ಬರ್ತಾನ ಅನ್ನೋದು ಇವ್ರು ಯಾರಿಗೂ ಗೊತ್ತಿಲ್ಲ. ಮಲ್ಲ ಎದಕ್ಕೆ ಬರ್ತಾನ ಅನ್ನೋದು ಇವ್ರು ಯಾರಿಗೂ ಗೊತ್ತಿಲ್ಲ, ಹೆಂಗೆ ಬರ್ತಾನ ಅನ್ನೋದು ಗೊತ್ತಿಲ್ಲ. ಬಂದ ಬಳಕ ಮಲ್ಲಮ್ಮ ಆ ಮಲ್ಲಯ್ಯನ ಜೊತೆಯೊಳಗಂದ ಏನು ಮಾಡ್ತಾಳತ್ತ ಅನ್ನೋದ್ರಿಂದ ಯಾರಿಗೂ ಕೂಡ ಗೊತ್ತಿಲ್ಲ. ಕಾಣದೇ ಇರ್ತಕ್ಕಂಥ ಕಣ್ಣ, ಇರದೇ ಇರ್ತಕ್ಕಂಥ ವಿಚಾರಗಳನ್ನು ಸೃಷ್ಟಿ ಮಾಡಿ ಮಲ್ಲಮ್ಮನ ಮೇಲೆ ಅಪವಾದ ಕೊಡ್ತಾರೆ. ಒಬ್ಬ ಸ್ವಾಮಿ ಜೋಡಿ ಅದಾನ, ಮಲ್ಲಮ್ಮ ಒಬ್ಬ ಜಂಗಮನ ಜೊತೆಯೊಳಗಂದ ಅದಾಳೆ ನೋಡಿ. ಇಂಥ ದೊಡ್ಡ ಮನೆತನದೊಳಗ, ಹೇಮರೆಡ್ಡಿ ಮನೆತನದೊಳಗ, ಅದು ಅಂದ ಲಿಂಗಾಯತ ರೆಡ್ಡಿ ಮನೆತನದೊಳಗ ನಿಮ್ಮಂಥ ಮನೆಗೆ ಇಂಥ ಸೊಸೆ ಅಂದ್ರೆ ಸಿಗಬಾರ್ದಾಗಿತ್ತು ಹತ್ತಿಕೊಂಡೊಂದು ಪಾಪಿಗಳು ಇರ್ತಾರೆ ನೋಡ್ರಿ. ಓಣ್ಯಾಗ ಒಂದು 4 ಮಂದಿರಿ ಇರ್ತಾರೆ. ಹಿಂಗೆ ಅವತ್ತಿನ ದಿನಮಾನದೊಳಗ ಮಲ್ಲಮ್ಮನ ಮೇಲೆ ಒಂದು ಅಪವಾದ ಅಂತ ಕೊಡ್ತಾರೆ. ಮಹಾನ್ ಪತಿವೃತ್ತಿ ಆಗಿರ್ತಕ್ಕಂಥ ಮಲ್ಲಮ್ಮ, ಸಾಧ್ವಿ ಆಗಿರ್ತಕ್ಕಂಥ ಮಲ್ಲಮ್ಮ, ಇದು ಕೇವಲ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಮಲ್ಲಮ್ಮ ಅಲ್ಲ, ಸಾಕ್ಷಾತ್ ಮಲ್ಲಿಕಾರ್ಜುನಿಗೆ ಬೇಕಾಗಿರ್ತಕ್ಕಂಥ ತಾಯಿ ಮಲ್ಲಮ್ಮ. ಅಂತ ಮಲ್ಲಯ್ಯನ ಜೊತೆಯೊಳಗಿನ ಸಂಬಂಧ ಅಂತಕ್ಕಂಥ ಕಟ್ಟಿ ಇಲ್ಲಿ ಬಂದಿಂದ ಯಾವಾಗಂದ ಹೇಳಿದ್ರು, ಅವಾಗಿಂದ ಅತ್ತಿ ನೆಗಣಿದೇರು ನಾದಿಂದೇರು ಕೂಡಿ ಮಲ್ಲಮ್ಮಿಗೆಂದ ಏನ್ರಿ ರಾತ್ರಿ 12 ಗಂಟೆ ಸಮಯಕ್ಕೆ ಯಾವಾಗಿಂದ ಮಲ್ಲಮ್ಮಿಗೆಂದ ಒದಿತಾರೆ, ಹೊಡಿತಾರೆ, ಬೈತಾರೆ. ಒದ್ದು ಮಲ್ಲಮ್ಮನನ್ನು ಹೊರಗೆ ಹಾಕಿದ್ರು. ಯಾವಾಗಿಂದ ಮಲ್ಲಮ್ಮನನ್ನು ಹೊರಗೆ ಹಾಕಿದ್ರು, ಇಡೀ ಸಂಪತ್ತೆಲ್ಲವೂ ಕೂಡ ಮಲ್ಲಮ್ಮನ ಜೊತೆಯೊಳಗನೆ ಏನ್ರಿ ಇಡೀ ಸಂಪತ್ತೆಲ್ಲವೂ ಕೂಡ ಬೇಮರೆಡ್ಡಿ ಮನೆತನದ ಎಲ್ಲ ಸಂಪತ್ತೆಲ್ಲವೂ ಕೂಡ ಹೊರಗೆ ಬಂದುಬಿಡುತ್ತೆ. ಏನು ಉಳಿಲಿಲ್ಲ ಮನೆತನದೊಳಗ.
ಯಾವಾಗಿಂದ ಒಂದು ಕಡೆಗಿಂದ ಸಂಪತ್ತನ್ನು ತಗೊಂಡು ಹೋಯ್ತು, ಇನ್ನೊಂದು ಕಡೆಗೆ ಯಾವ ಕಾಲಿನಿಂದ ಒದ್ದಿದ್ರೋ, ಯಾವ ಕೈಯಿಂದ ಹೊಡೆದಿದ್ರಲ್ಲ, ಇಡೀ ಆ ಮನೆತನದೊಳಗೆ ಎಲ್ಲರಿಗೂ ಏನು ಪದ್ಮಾವತಿಯನ್ನು ಮೊದಲು ಮಾಡಿಕೊಂಡು ಆ ಮನೆತನದಾಗಿಂದ ಹೇಮರೆಡ್ಡಿಗೆ ಒಬ್ಬನಿಗೆಂದ ಬಿಟ್ಟು ಮನೆಯವರು ಎಲ್ಲರಿಗೂ ಕೊಂದ ಕುಷ್ಠರೋಗ ಆಗಿಬಿಡ್ತು. ನರಳಿಕತ್ತಾರೆ, ಒದ್ದಾಡಕತ್ತಾರೆ. ಯಾಕೆ? ಮಲ್ಲಮ್ಮಗೆ ಒತ್ತಾರೆ. ನೋಡ್ರಿ, ಒಬ್ಬ ಪತಿವೃತ್ತಿ ಆಗಿರ್ತಕ್ಕಂಥ ಸಾಧ್ವಿ ಆಗಿರ್ತಕ್ಕಂಥ ಹೆಣ್ಣಿಗೆ ಏನ್ರಿ ಬರೇ ಅಂದ ಒದೆಯೋದು ಹೊಡೆಯೋದು ತಗೊಳೋದಲ್ಲ, ಅಂತ ಹೆಣ್ಣಿನ ಮೇಲೆ ಕೆಟ್ಟ ದೃಷ್ಟಿ ಬೀರಿದ್ರು ಕೂಡ ಆ ಮನಿತನಿಗೆ ಅಂದ ಶಾಪ್ ತಡ್ತದೆ, ಆ ವ್ಯಕ್ತಿಗೆ ಅಂದ ಶಾಪ್ ತಡ್ತದೆ. ಯಾವಾಗಿಂದ ಇಲ್ಲಿ ಮಲ್ಲಮ್ಮಳಿಗೆಂದ ಒದ್ದಾರೆ, ಹೊಡೆದಾರೆ ಏನ್ರಿ, ಹೊಡೆದಿರ್ತಕ್ಕಂಥ ಕಾಲುಗಳಿಗೆ ಕುಷ್ಠರೋಗ ಆಗ್ಯದೆ, ಯಾವಾಗಿಂದ ಕೈಗಳಿಗೆ ಕೂಡ ಕುಷ್ಠರೋಗ ಆಗ್ಯದೆ, ಯಾವಾಗಿಂದ ಕ್ಷಣ ಮಾತ್ರದೊಳಗ ಯಾವ ಆ ಪದ್ಮಾವತಿ ಕಾಲಿನಿಂದ ಹಿಂಗೆ ಬಟ್ಟುಗಳೆಲ್ಲ ಮಂಡಾಗಿಬಿಟ್ಟಾವ, ಕೈಗಳಿಂದ ಬಟ್ಟುಗಳಿಂದ ಮಂಡಾಗ್ಯವೆ, ಕೀವ ರಕ್ತದಿಂದ ಸೋರ್ಲಿಕ್ಕತ್ತವೆ, ಮುಖ ಎಲ್ಲ ವಿಕಾರ ಆಗ್ಯದೆ. ಯಾವಾಗಿಂದ ನಾದಿಂದರಾಗಿರ್ತಕ್ಕಂಥ ಬಸಮ್ಮಳಿಗೂ ಕೂಡ ಅವ್ರೆಲ್ಲರಿಗೂ ಕೂಡ ಕುಷ್ಠರೋಗ ಅಂತಕ್ಕನಾಗಿ ಒಂದು ಸವನ ಮನಿ ತುಂಬ ಒದ್ದಾಡಕತ್ತು ಬಿಟ್ಟಾರೆ. ಅದರ ಹೇಮರೆಡ್ಡಿಗೆ ಒಬ್ಬನಿಗೆ ಆಗಲಿಲ್ಲ. ಯಾಕೆ? ಮಲ್ಲಮ್ಮನನ್ನು ಒದ್ದಂದು ಹೊರಗೆ ಹಾಕ್ಯಾರಂತ ಕೊಡಂದಾಗ ಇಂಥ ಮನೆಗೆ ನಾ ಇದ್ದರೆ ಏನು ಮಾಡಲಿ? ಮಲ್ಲಮ್ಮ ಒಂಟಿಯಾಗಿ ಅದು ಎಲ್ಲಿಗೆ ಹೋಗ್ತಾಳೋ ಏನು, ಎಲ್ಲಿರ್ತಾಳೋ, ಹೆಂಗಿರ್ತಾಳೋ, ಹೆಂಗೆ ಜೀವನ ಕಳೀತಾಳ, ಆಗಿನ ಜೋಡಿ ನಾನರಿ ಇರ್ಬೇಕಂತಕೊಂಡು ಏನ್ರಿ ಮಲ್ಲಮ್ಮಳನ್ನು ತನ್ನ ಸ್ವಂತ ಮಗಳಿಗಿಂತ ಹೆಚ್ಚು ಪ್ರೀತಿ ಮಾಡವ ಹೇಮರೆಡ್ಡಿ. ಆದ್ರೆ ಏನು ಮಾಡೋದು ಏನ್ರಿ, ಹೆಂಡತಿಗೆ ಅಂದ ಅಂಜಿ ಜೀವನ ಕಳೀತಿದ್ದ, ಹೆಂಡತಿ ಗುಲಾಮನಾಗಿ ಅಂದ್ರೆ ಜೀವನ ಕಳೀತಿದ್ದ. ಯಾವಾಗಿಂದ ಮಲ್ಲಮ್ಮನ ಜೊತೆಯೊಳಗನಿಂದ ಇದ್ರಲ್ಲ ಏನ್ರಿ, ಸುಮಾರು ದಿನಗಳ ಪರಂತರವಾಗಿ ಮಲ್ಲಮ್ಮ ಯಾವ ಮಾವನ ಆಗಿರ್ತಕ್ಕಂಥ ಹೇಮರೆಡ್ಡಿ ಅದೇನು ದನಗಳ ಕಟ್ಟಕ್ಕೆಂದ ಹಟ್ಟಿಯನ್ನು ಮಾಡಿದ್ರಲ್ಲ, ಅಲ್ಲೇ ಜೀವನ ಕಳೀಲಕ್ಕತ್ರು. ಇವರು ರೋಗದಿಂದ ಬಳಲಿಕ್ಕತ್ರು. ಯಾವಾಗಿಂದ ಮನೆಗಿಂದ ಎಲ್ಲ ಸಂಪತ್ತು ಹೋಗಿಬಿಡ್ತು. ಅತ್ತಿ ನೋಡು ಮಲ್ಲಿ ಮಾಟ ಮಾಡಿಸ್ಯಾಳ ನಮಗ, ನೋಡ್ರಿ ಅದನ್ನಾದ್ರೂ ಬಿಡಲ್ಲು, ಇಟ್ಟಾದ್ರೂ ಅವ್ರ ಮೈಯಿಂದ ಸೊಕ್ಕ ಹೋಗಲ್ದು. ಏನಂತಾರೆ ನಿಗಣಿದರು, ಅತ್ತಿ ಮಲ್ಲಿ ನಮಗಿಂದ ಮಾಟ ಮಾಡಿಸ್ಯಾಳ ನೋಡು, ಆಕಿ ಮಾಟ ಮಾಡಿಸಿ ಏನ್ರಿ ನಮ್ಮ ಮನೆಗಿಂದ ಎಲ್ಲ ಸಂಪತ್ತೆಲ್ಲ ಹೋಗ್ಯಾದ, ಏನ್ರಿ ಆಕಿ ನಮಗಿಂದ ಕುಷ್ಠರೋಗ ಆಗಂಗಿಂದ ಮಾಟ ಮಾಡಿಸ್ಯಾಳ ತಿಳ್ಕೊಂಡು ಒಂದು ಸವನ ನರಳಕತ್ರು. ಏನು ಮಲ್ಲಮ್ಮ ಜಂಗಮನ ಜೋಡಿ ಅದಾಳ ಏನ್ರಿ, ಜಂಗಮನ ಇಟ್ಕೊಂಡು ಕುಂತಾಳ, ಹಿಂಗೆಲ್ಲ ಕೆಟ್ಟದೇನು ಮಾತಾಡಿದೆ ಅಂದ ಬಂದು ಪದ್ಮಾವತಿಗೇನು ಹೇಳಿದ್ರಲ್ಲ, ಅದೇ ಮಂದಿನೇ ಬಂದು ಪದ್ಮಾವತಿಗಂತಾರ ಉತ್ಸವ, ನಿನ್ನ ಸೊಸಿ ಮಹಾನ್ ಪತಿವೃತ್ತಿ ಅದಾಳ, ಆಕೆಗೆ ನೀವು ಒದ್ದು ಹೊರಗೆ ಹಾಕಿದಕ್ಕಾಗಿ ನಿಮ್ಮ ಮನೆ ಸಂಪತ್ತೆಲ್ಲ ಕುಣದ ಹೋಗ್ಯದೆ, ನೀವೆಲ್ಲ ರೋಗದಿಂದ ಬಳಲಕತ್ತೀರಿ. ಏನ್ರಿ ಆಟು ಇಟು ಇದ್ದಿದ್ದೆಂದ ಒಂದು ತುತ್ತಂದ ಊಟ ಮಾಡ್ಬೇಕಂತಕೊಂಡ್ರ ಬಂದಿರ್ತಕ್ಕಂಥ ಜಂಗಮನಿಗಂದ ಕಲ್ಲಿನಿಂದ ಹೊಡೆದಿರಲ್ಲ, ನೀವು ಉಣತಕ್ಕಂಥ ಅನ್ನನು ಕುಡ್ದ ಕಲ್ಲಾಗ್ಯದ, ಅದು ಯಾರಿಂದ ಹತ್ತುಕೊಂಡದ ಕೇಳಿದ್ರೆ ಮಲ್ಲಮ್ಮನಿಂದ ಆಗ್ಯದ. ಹೋಗಿ ತಪ್ಪಾಗ್ಯದ ಹತ್ಕೊಂಡು ಕಾಲು ಹಿಡ್ಕೋರಿ ಮಲ್ಲಮ್ಮನನ್ನ ಕರ್ಕೊಂಡು ಬರ್ರಿ. ಯಾವಾಗಂದ ಮಲ್ಲಮ್ಮ ನಿಮ್ಮ ಮನೆತನಕ್ಕೆಂದ ಬರ್ತಾಳೋ ಅವಾಗ ನಿಮ್ಮ ಮನೆತನಕ್ಕೆಂದ ಸಂಪತ್ತು ಬರ್ತದ, ಅವಾಗ ನಿಮ್ಮ ಮನೆತನ ನಿನ್ನ ಮೈ ಒಳಗಿರ್ತಕ್ಕಂಥ ರೋಗಗಳಿಂದ ಹೋಕ್ಕವ, ಇಲ್ಲ ಇದ್ರ ಹೋಗಂಗಿಲ್ಲ ಹತ್ತಿಕೊಂಡು ಮೊದಲ ಮಲ್ಲಮ್ಮನ ಬಗ್ಗೆ ಕೆಟ್ಟದ್ದು ಹೇಳದವರೇ ಈಗಿಂದ ಒಳ್ಳೇದು ಹೇಳಕತ್ತ ಜನ. ಏನ್ರಿ ಹಿಂಗೂ ಇರ್ತದ ಏನ್ರಿ, ಒಳ್ಳೇದು ಹೇಳೋರು ಅವರೇ, ಕೆಟ್ಟದ್ದು ಹೇಳೋರು ಅವರೇ. ನೋಡಿ ಅವತ್ತಿನ ದಿನಮಾನದೊಳಗೆ ಅಂದ ಏನಂದ್ರು, ಮಲ್ಲಿ ನಿಮ್ಮ ಸೊಸಿ ಹಿಂಗ ಒಬ್ಬ ಜಂಗಮನ ಜೊತೆಯೊಳಗೆ ಅಂದ ಅದಾಳ, ಒಬ್ಬ ಸ್ವಾಮಿ ಜೊತೆಯೊಳಗೆ ಅದಾಳ ಹತ್ತಿಕೊಂಡು ಬಂದು ಹೇಳದವರು ಅವರೇ. ಇವ್ಕುರ್ದೆಲ್ಲ ಆಗಿರ್ತಕ್ಕಂಥ ಕುಷ್ಠರೋಗ ಅಂತಕ್ಕಂಥ ನೋಡಿ ಏನ್ರಿ, ಆ ಮನೆಗಿಂದ ಸಂಪತ್ತನ್ನು ಹೋಗಿದ್ದನ್ನು ನೋಡಿ ಮಲ್ಲಮ್ಮ ಸಾಮಾನ್ಯಳಾಗಿರ್ತಕ್ಕಂಥವಳಲ್ಲ ಏನ್ರಿ, ಮಲ್ಲಮ್ಮ ಮಹಾನ್ ಪತಿವೃತ್ತಿ ಅದಾಳ ಹತ್ತಿಕೊಂಡು. ನಿಮಗೆ ಇನ್ನೊಂದು ಇದಕ್ಕಿಂತ ಮುಂಚಿತ ಒಂದು ಘಟನೆ ನಡೀತದ. ಏನು ನಡೀತದ? ಇಷ್ಟೆಲ್ಲಾನು ಕೂಡ ಹೇಳಿ ಹೋದ್ರಲ್ಲ ಏನ್ರಿ, ಯಾವಾಗಿಂದ ಕುಷ್ಠರೋಗ ಹಾಕದವ್ರಿಗೆ ಎತ್ತುಕೊಂಡು ಕೇಳಿದ್ರ ಇಷ್ಟೆಲ್ಲ ಹೇಳಿ ಹೋದ ಬಳಕ ಏನ್ರಿ, ಆ ಮಲ್ಲಮ್ಮನ ಗಂಡನಾಗಿರ್ತಕ್ಕ ಹುಚ್ಚು ಬರಮರೆಡ್ಡಿಗೆ ತಲೆ ತುಂಬುತ್ತಾರ. ಮೈಯಾಗರೆ ಕುಷ್ಠರೋಗ ಆಗ್ಯಾದ ಏನ್ರಿ, ಕೈಕಾಲು ಬಟ್ಟೆಗಳೆಲ್ಲ ಮಂಡಾಗ್ಯಾವ. ಉಣ್ಣಕತ್ತರಿಂದ ಪದ್ಮಾವತಿಗಂದ ಅನ್ನ ಕಲ್ಲಾಲಕತ್ತದೆ. ಇಟ್ಟು ರೋಗದಿಂದ ಬಳಲುತ್ತಿದ್ರು ಕೂಡ ಮೈಯಾಗಿಂದ ಸೊಕ್ಕ ಹೋಗಿಲ್ಲ. ಯಾವಾಗಿಂದ ನಾದಿಂದೇರು ನೆಗಣಿದೇರು ಕೂಡಿ ಪದ್ಮಾವತಿ ಕೂಡಿ ಆ ಹುಚ್ಚು ಬರಮರೆಡ್ಡಿನಿದ್ನಲ್ಲ ಮಲ್ಲಮ್ಮನ ಗಂಡಗಂದ ತಲೆ ತುಂಬುತ್ತಾರ. ನೋಡು, ನಿನ್ನ ಹೆಂಡತಿ ಅಲ್ಲೊಬ್ಬ ಸ್ವಾಮಿ ಜೋಡಿ ಅದಾಳ, ನಿನ್ನ ಹೆಂಡತಿಯಿಂದ ಒಬ್ಬ ಜಂಗಮನ ಜೊತೆಯೊಳಗೆ ಅದಾಳ. ಹೋಗಿ ಅಂದಾಕಿನ ಈ ಭೂಮಿ ಮೇಲೆ ಇಡಬೇಡ, ಅವಳನ್ನು ಕಡಿದು ಬಾತುಕೊಂಡೊಂದು ಹುಚ್ಚು ಬರಮರೆಡ್ಡಿಗೆಂದ ತಲೆ ತುಂಬುತ್ತಾರ. ಅವನಿಗೆ ಒಂದು ಒಳ್ಳೇದು ಗೊತ್ತಿಲ್ಲ, ಅವನಿಗೆ ಕೆಟ್ಟದ್ದು ಗೊತ್ತಿಲ್ಲ. ಯಾವಾಗ ಇಟ್ಟೆಲ್ಲರೂ ಹೇಳ್ಯಾರ ಹತ್ತುಕೊಂಡಂದಾಗ ಹೋಗಿ ಅವಳನ್ನು ಕಡ್ದೇ ಬಿಡ್ಬೇಕತ್ಕೊಂಡು ಕೈಯಾಗಿ ಅಂದ ಕೊಡ್ಲಿ ತಗೊಂಡು ಬಂದ ಮಲ್ಲಮ್ಮನ ಗುಡಿಸಲಿಂದ ನಿಂತ
ಯಾವಾಗಿಂದ ಮಲ್ಲಮ್ಮನ ಗುಡಿಸಲಿಂದ ನಿಂತಾನ, ಯಾವಾಗಿಂದ ಜಂಗಮಾಮೂರ್ತಿ ಮಲ್ಲಯ್ಯ ಹಿಂಗೆ ಎತ್ತರ ಮೇಲಿಂದ ಕಲ್ಲಿನ ಮೇಗಿಂದ ಅವ ಕುಂತಾನ, ಅವ್ರ ಪಾದದ ಬಲ್ಲಿಂದ ಮಲ್ಲಮ್ಮ ಕುಂತಾಳ. ಇವರಿಬ್ರು ಪಾದ ಪೂಜೆ ಮಾಡ್ಕೊಳತಕ್ಕಂಥದನ್ನ ಹುಚ್ಚು ಭರಮರೆಡ್ಡಿ ನೋಡ್ತಾನ. ಯಾವಾಗಿಂದ ನೋಡ್ತಾನಲ್ಲ, ಇವ ನೋಡ್ತಾನ ಅನ್ನೋದ್ರಿಂದ ಗೊತ್ತಾಗಿ ಏನ್ರಿ ಹಿಂಗೆ ನೋಡಿ ಅದ ಹಿಂದೆ ಗುಡಿಸಲಿ ಹಿಂದೆ ಹೋಗಿ ನಿಂದ್ರದ್ರೊಳಗ ಇವ ಬಂದು ನೋಡಕತ್ತೆ ನನ್ನ ತನ್ನದು ಮಲ್ಲಯ್ಯಗಿಂದ ಗೊತ್ತಾಯ್ತು. ಯಾವಾಗಿಂದ ಕ್ಷಣ ಮಾತ್ರದೊಳಗ ಮಲ್ಲಯ್ಯ ಅಲ್ಲಿದ ಮಾಯ ಆಗಿಬಿಟ್ಟ. ನೋಡ್ತಾನ ಭರಮರೆಡ್ಡಿ, ಅಲ್ಲಿ ಮಲ್ಲಯ್ಯನೂ ಇಲ್ಲ, ಜಂಗಮನೂ ಇಲ್ಲ, ಯಾರೂ ಇಲ್ಲ. ಯಾವಾಗಿಂದ ಅವನಿಗೆ ಬರೀ ಆಟ ನೋಡಿದಕ್ಕಾಗಿ ಹುಚ್ಚನಾಗಿರ್ತಕ್ಕಂಥ ಭರಮರೆಡ್ಡಿಗೆ ನಿಜವಾಗಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ಬರ್ತತ್ತೆ. ಬರೀ ಜಂಗಮನನ್ನ ಆ ಮಲ್ಲಯ್ಯನ ಪಾದ ಪೂಜೆ ನೋಡ್ಕೊಳ್ತಕ್ಕಂಥದನ್ನ ನೋಡಿರ್ತಕ್ಕಂಥ ಬರೇ ಹುಚ್ಚು ಭರಮರೆಡ್ಡಿಗೆ ಬರೀ ನೋಡಿದಕ್ಕಾಗಿಂದ ಜ್ಞಾನ ಬಂತು. ಮನಸ್ಸಿನೊಳಗಿಂದ ವಿಚಾರ ಮಾಡ್ತಾನೆ, ನನ್ನ ತಾಯಿ ತಂದೆ ನನಗಿಂದ ಎಂಥ ಕೆಟ್ಟದ ಬುದ್ಧಿ ಕಳಿಸೋದ್ರಲ್ಲ, ನನ್ನ ತಾಯಿ ಏನ್ರಿ ನನ್ನ ಅಕ್ಕಂಗಿರಲ್ಲ ನನಗೆ ಎಂಥ ಕೆಟ್ಟದ ಇವುಗಳನ್ನು ಕಡ್ದ ಬಾತುಕೊಂಡು ಕಳಿಸಿದ್ರಲ್ಲ. ಇಲ್ಲಿ ಬಂದಿರ್ತಕ್ಕಂಥ ಸಾಮಾನ್ಯನಾಗಿರ್ತಕ್ಕಂಥವನಲ್ಲ ಇವ, ಬಂದಿರ್ತಕ್ಕಂಥ ಎಲ್ಲರ ಊರಾಗ ಹಿಟ್ಟು ಬೇಡ್ಕೊಳ್ತಕ್ಕಂಥ ಜಂಗಮನಲ್ಲ ಇವ, ಬಂದಿರ್ತಕ್ಕಂಥವ ಸಾಕ್ಷಾತ್ ಮಲ್ಲಿಕಾರ್ಜುನ ಬಂದಾನ ತಿಳ್ಕೊಂಡು ಯಾವಾಗಂದ್ರೆ ಹಿಂದಕ್ಕೆ ತಿರುಗಿ ಅದೇ ಕೊಡ್ಲಿ ತಗೊಂಡು ತಾಯಿ ಹತ್ರ ಬಂದ. ಏನ್ರಿ ಅದೇ ಕೊಡ್ಲಿ ತಗೊಂಡು ತಾಯಿ ಹತ್ರ ಬಂದವ, ಯಾಕೆ ಸುಳ್ಳು ಹೇಳಕತ್ತಿದೆ? ನನ್ನ ಹೆಂಡತಿ ನನ್ನ ಮಲ್ಲಮ್ಮ ಕೆಟ್ಟ ದಾರಿ ಹಿಡಿದಿಲ್ಲ. ಅಲ್ಲಿ ಬರ್ತಕ್ಕಂಥ ಜಂಗಮಾಮೂರ್ತಿ ಅಲ್ಲ, ಅಲ್ಲಿ ಬರ್ತಕ್ಕಂಥವ ಸಾಕ್ಷಾತ್ ಅಂದ ಏನ್ರಿ ಶ್ರೀಶೈಲದ ಮಲ್ಲಿಕಾರ್ಜುನ ಬರ್ತಾನ. ನಿತ್ಯ ಅಂದ ಬಂದ ಪಾದ ಪೂಜೆ ಮಾಡಿಕೊಂಡು ಏನ್ರಿ ನನ್ನ ಹೆಂಡತಿ ಕೈಯಾಗಿಂದ ನೀನು ಕಟ್ಟಿ ತಗೊಂಡು ಹಳಸಿದಂದ ಅಂಬಲಿ ಅಂದ ಊಟ ಮಾಡಿ ಹೋಗ್ತಕ್ಕಂಥ ಸಾಕ್ಷಾತ್ ಮಲ್ಲಯ್ಯ ಅದನವ. ಯಾಕಪ್ಪ ಅದು ಕೊಡ್ತಿದಿ? ಇವತ್ತು ನಿನಗೆ ಈ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಅವಳು ಶಾಪದಿಂದ ಹೊರತಾಗಿ ಮಲ್ಲಯ್ಯನ ಶಾಪದಿಂದ ಹೊರತಾಗಿ ಇಲ್ಲ. ಇದು ನಿನಗಿಂತ ಶಾಪ ಬರ್ತಿದ್ದಿಲ್ಲ, ಇಂಥ ಕಷ್ಟ ಬರ್ತಿದ್ದಿಲ್ಲ. ಯಾವಾಗ ಒಂದು ಕಡೆಗಿಂದ ಭರಮರೆಡ್ಡಿ ಇದನ್ನು ನೋಡಿ ಬಂದಂದ ಹೇಳ್ದ, ಇನ್ನೊಂದು ಕಡೆಗೆ ಊರಾಗಿಂದ ಎಲ್ಲ ಜನ ಬಂದಂದ ಇವ ನಿನ್ನ ಸೊಸಿ ಸಾಮಾನ್ಯಳಾಗಿರ್ತಕ್ಕಂಥವಳಲ್ಲ, ನಿನ್ನ ಸೊಸಿ ಮಾನಪತಿ ವೃತ್ತಿ ಅದಾಳೆ. ನಿಮ್ಮ ರೋಗ ಹೋಗಬೇಕಾಗಿತ್ತು ಅಂದ್ರೆ, ನಿಮ್ಮ ಹೋಗಿರ್ತಕ್ಕಂಥ ಸಂಪದ ಬರಬೇಕಾಗಿತ್ತು ಅಂತಂದ್ರೆ ಹೋಗಿ ಮಲ್ಲಮ್ಮನ ಕಾಲು ಹಿಡ್ಕೊಂಡು ಅವಳನ್ನು ಕರ್ಕೊಂಡು ಬರ್ರಿ ಎತ್ತಿಕೊಂಡು ಹೇಳ್ದಾಗ ಇದನ್ನು ಸತ್ಯ ಎಲ್ಲ ತಿಳ್ಕೊಂಡು ಪದ್ಮಾವತಿ ಏನ್ರಿ ಮಲ್ಲಮ್ಮ ನೆಗೆಣೆದರು ನಾದಿಂದರು ಎಲ್ಲ ಭಾವ ಮೈದಿಂದರೆಲ್ಲ ಹೋಗಿ ಅವಳು ಏನಲ್ಲಿ ಗುಡಿಸಲ್ದಾಗಿಂದ ಇರ್ತಿದ್ಲಲ್ಲ ಹೋಗಿಂದ ಪದ್ಮಾವತಿ ಕಾಲಿಡಕ್ಕಾಕಿದ್ದಿಲ್ಲ. ಯಾಕಂದ್ರೆ ಕಾಲಾಗ ಯಾವಾಗಿಂದ ಮಲ್ಲಮ್ಮಿಗಿಂದ ಬದ್ದಿದ್ಲು, ಅದು ಕುಷ್ಠರೋಗ ಆಗಿ ಪೂರ ಹಣ್ಣಾಗಿ ಬಟ್ಟುಗಳೆಲ್ಲ ಉದುರಿ ಕೀವ ರಕ್ತ ಸೋರ್ತಿತ್ತಲ್ಲ, ಬರೇ ಕೀವ ರಕ್ತ ಸೋರ್ತಿದ್ದಿಲ್ಲ ಏನ್ರಿ ಒಳಗಂದ ಕಾಲಾಗಿಂದ ಹುಳ ಆಗ್ಯಾವ, ಹುಳ ಬಿದ್ದಾವ, ಕೈಯಾಗ ಹುಳ ಬಿದ್ದಾವ. ಯಾವಾಗಿಂದ ಹಂಗೆ ಕಾಲು ಎಳ್ಕೊಂತಂದ ಅಡವಿಗಿಂದ ಬಂದು ಯಾವಾಗಿಂದ ಮಲ್ಲಮ್ಮನ ಪಾದದ ಮೇಲೆ ಬಿದ್ದು, ಯವಾ ಮಲ್ಲವ ನಾವು ನಿನಗಿಂದ ಕಷ್ಟ ಕೊಟ್ಟಿದ್ದೆ ಅಂದ ತಪ್ಪಾಗ್ಯದವ, ನಿನಗೆ ಅಪವಾದ ಕೊಟ್ಟಿದ್ದೆ ಅಂದ ನನ್ನ ತಪ್ಪಾಗ್ಯದ. ಇನ್ನು ಮುಂದೆ ನಾವು ನಿನಗಿಂದ ಯಾವುದೂ ಅಪವಾದ ಕೊಡಂಗಿಲ್ಲ, ನಾವು ನಿನಗೇನು ಅನ್ನಂಗಿಲ್ಲ ನನ್ನ ತಾಯಿ, ನೀನು ನಮ್ಮ ಮನೆಗಿಂದ ಬಾ ತಿಳ್ಕೊಂಡಂದು ಯಾವಾಗಿಂದ ಅತ್ತಿ ನಾದಿಂದೇರು ನೆಗಣಿದೇರು ಎಲ್ಲರೂ ಕೂಡ ಕಾಲು ಹಿಡ್ಕೊಂಡಾಗ ಮಲ್ಲಮ್ಮನ ನೋಡ್ರಿ ಅಂತ ದೊಡ್ಡ ಗುಣ ಇಟ್ಟೆಲ್ಲ ಮಾಡಿದ್ರು. ಅತ್ತೇ ನೀವು ನನ್ನ ತಾಯಿ ಇದ್ದಂಗೆ ನೋಡ್ರಿ ಮಲ್ಲಮ್ಮ ಏನ್ರಿ ಅತ್ತಿಟ್ಟೆಲ್ಲ ಕಷ್ಟಗಳನ್ನು ಕೊಟ್ರು ಮಲ್ಲಮ್ಮನ ಗುಣ ಎಂಥದ್ದು ಹೊತ್ತಿಕೊಂಡು ಕೇಳಿದ್ರೆ ಯಾವಾಗಿಂದ ಕಾಲು ಹಿಡ್ಕೊಳಕ್ಕೆ ಹೋದಾಗ ಅತಿ ನೀವು ನಿಮ್ಮಂಥವ್ರು ಕಾಲು ಹಿಡ್ಕೋಬಾರ್ದು, ನೀವು ನನ್ನ ತಾಯಿ ಇದ್ದಾಗ ನೀವು ನನಗೆ ಕೊಟ್ಟಿದ್ದೆ ಅಂದ್ರೆ ನನಗೆ ಶಿಕ್ಷೆ ಕೊಟ್ಟರೆ ಎತ್ಕೊಂಡು ನಾನು ಅನ್ಕೊಂಡಿಲ್ಲ, ನನಗೆ ಕಷ್ಟಗಳನ್ನು ಕೊಟ್ಟರೆ ಎತ್ಕೊಂಡು ನಾನು ಅನ್ಕೊಂಡಿಲ್ಲ, ನನಗೆ ಮಲ್ಲಯ್ಯನ ಧ್ಯಾನ ಮಾಡೋಕೆ ಮಲ್ಲಯ್ಯನ ಆರಾಧನೆ ಮಾಡೋಕೆ ನನಗೆ ಅನುಕೂಲ ಮಾಡಿ ಕೊಟ್ಟರೆ ಎತ್ತಿಕೊಂಡೊಂದು ನನ್ನ ಜೀವನ ಇರುವವರೆಗೂ ಅತ್ತಿ ನೀವು ಮಾಡಿರ್ತಕ್ಕಂಥ ಉಪಕಾರನ ಮರೆಯಂಗಿಲ್ಲ ಹತ್ತಿಕೊಂಡೊಂದು ಒಳ್ಳೆ ಅಂಥ ಕುಷ್ಠರೋಗ ಆಗಿರ್ತಕ್ಕಂಥ ಅತ್ತಿ ಕಾಲಿಗೆ ಯಾರು ಬೀಳ್ತಾರೆ ಹತ್ತಿಕೊಂಡೋದು ಕೇಳಿದ್ರೆ ಮಲ್ಲಮ್ಮ ನಮಸ್ಕಾರ ಮಾಡ್ತಾಳೆ, ಒಂದು ಕಡೆಗೆ ಗಂಡಗೆ ನಮಸ್ಕಾರ ಮಾಡ್ತಾಳೆ. ಯಾವಾಗಿಂದ ಮಲ್ಲಮ್ಮ ಅತಿ ನೀವು ಚಿಂತೆ ಮಾಡಬೇಡ್ರಿ, ನಾ ಬರ್ತೀನಿ ಮನೆಗೆ, ನಾ ಬರ್ತೀನಿ ಎತ್ತಿಕೊಂಡೊಂದು ಯಾವಾಗ ಎಲ್ಲರ ಜೊತೆಯೊಳಗಿಂದ ಮಲ್ಲಮ್ಮ ಬಂದು ಒಳಗಂದ ಪಾದ ಇಟ್ಲು. ಏನು ಇಡೀ ಅವರ ಶ್ರೀಮಂತಿಕೆ ಮಾಯ ಆಗಿತ್ತಲ್ಲ, ಯಾವಾಗಿಂದ ಮಲ್ಲಮ್ಮ ಮನೆಯಾಗ ಪಾದ ಇಟ್ಲು ಕ್ಷಣ ಮಾತ್ರದೊಳಗಿಂದ ಮೊದಲಿದ್ದ ಶ್ರೀಮಂತಿಕೆ ಮೊದಲು ಹೆಂಗಿತ್ತು ಹಾಗೆ ಆಯಿತು. ಇವ್ರಿಗೆ ಬಂದಿರ್ತಕ್ಕಂಥ ಎಲ್ಲ ರೋಗಗಳೆಲ್ಲ ವಾದವು. ಅವಾಗೆಲ್ಲ ಯಾವಾಗಿಂದ ಮಲ್ಲಮ್ಮ ಮನೆಗೆ ಬಂದರು ಅವಾಗ ಆಕೆಗೆ ಅಂದ ದನ ಕಾಯೋದನ್ನು ಬಿಡಿಸಿದ್ರು, ದನ ಕಾಯ್ದು ಬಿಡಿಸಿದ್ರು. ನೆಗಣದೇರಿ ಪ್ರೀತಿ ಮಾಡಕತ್ರು ಏನ್ರಿ, ನಾದಿಂದೇರಿ ಪ್ರೀತಿ ಮಾಡಕತ್ರು. ಈ ಕಡೆ ಅತ್ತಿ ಪದ್ಮಾವತಿ ಅಂತೂ ಭಾಳ ಪ್ರೀತಿ ಮಾಡ್ಲಕತ್ಲು. ಇಷ್ಟೆಲ್ಲ ಪ್ರೀತಿದಿಂದ ತುಂಬಿರ್ತಕ್ಕಂಥ ಮನೆತನದೊಳಗೆ ಕುಂತರು ಮಲ್ಲಯ್ಯ, ನಿಂತರು ಮಲ್ಲಯ್ಯ, ಸದಾಕಾಲ ಮಲ್ಲಯ್ಯನ ಧ್ಯಾನ ಮಾಡ್ಕೊಂತ ಮಲ್ಲಯ್ಯನ ಆರಾಧನೆ ಮಾಡ್ತಾ ಯಾವಾಗಿಂದ ಮಲ್ಲಮ್ಮ ಇರುವಂಥ ಪ್ರಸಂಗದೊಳಗೆ ಒಂದು ದಿವಸದಿಂದ ಒಂದು ಘಟನೆ ನಡೀತು. ಏನು ಘಟನೆ ಎತ್ತುಕೊಂಡದ ಕೇಳಿದ್ರೆ ಮಲ್ಲಮ್ಮ ತನ್ನ ದಿನನಿತ್ಯದಂದ ಲಿಂಗ ಪೂಜಾಕ ಏನ್ರಿ ಮಲ್ಲಯ್ಯನ ಪೂಜಾಕ ಬಗಲಾಗಿಂದ ಕೊಡ ಇಟ್ಟುಕೊಂಡು ಬಾವಿಗೆ ಹೋಗ್ಯಾಳ. ಅವಾಗೆಲ್ಲ ಬಾವಿ ನೀರೇ ತರ್ತಿದ್ರು ಏನ್ರಿ. ಈಗೆಲ್ಲ ನಿಮ್ಮ ಮನೆಗಳಿಗೆ ನಾಳ ಏನ್ರಿ ಚಂದ ಸಿಮೆಂಟ್ ರೋಡ್ ಇದ್ದಿದ್ದ ನಡಬ್ರಿಗೆ ಕೆದರಿ ರೋಡ್ ಹದಿಗೆಡಿಸಿ ಏನ್ರಿ
ಮನುಷ್ಯರು ತಿರುಗಾಡಕ್ಕೆ ಬರ್ಲಾರ್ದಂಗೆ ಹಳ್ಳ್ಯಾಗ ರೋಡ್ಗಳು ಏನ್ರಿ ಸುಮ್ಮನೆ ಚಲೋ ಇದು ರೋಡ್ ಅಂದ್ರೆ ಕೆದರದ ಪೈಪ್ ಹಾಕೋದು, ಮತ್ತು ಅದಕ್ಕೆ ಕೆದರಂದು ಮುಚ್ಚೋದು, ಮತ್ತು ಅದಕ್ಕೆ ಕನೆಕ್ಷನ್ ಕೊಡ್ಲಕ್ಕೆ ಮತ್ತೆ ಕೆದರದು ಏನ್ರಿ. ಹಳ್ಳಿಗಳ್ದಾಗೆಲ್ಲ ನಡ್ಲಿಕ್ಕೆ ಬರ್ಲಾರ್ದಂಗೆ ಆಗಿಬಿಟ್ಟವು, ಅಷ್ಟು ಕೆಟ್ಟು ಬಿಟ್ಟವು ರೋಡ್ಗಳು. ಈಗೆಲ್ಲ ನಳಗಳಿಂದ ಬಂದಾವ, ಮನೆ ಮನೆಗಿಂದ ನಳ, ಓಣಿ ಓಣಿಗೆ ನಳಗಳು ಬಂದಾವ. ಅವಾಗೆಲ್ಲ ನಳಗಳದ ಎಲ್ಲಿದ್ದು ರೀ? ಒಂದು ಬಾವಿಗಳದಿಂದ ನೀರು ತರಬೇಕು, ಬಿಟ್ಟರೆ ಹಳ್ಳದಿಂದ ನೀರು ತರಬೇಕು, ಹೊಳೆಗಳದಿಂದ ನೀರು ತರಬೇಕು, ಇವೆಲ್ಲ ಪದ್ಧತಿಗಳಿದ್ದು. ಪಾಪ ಮಲ್ಲಮ್ಮ ಬಗಲಾಗಿಂದ ಕೊಡ ಇಟ್ಟುಕೊಂಡು ಎಲ್ಲಿಗೆ ಹೋಗ್ಯಾಳ? ಊರಾಗಿಂದ ಬಾವಿ ನೀರು ತರಬೇಕು, ಪೂಜೆಗಿಂದ ನೀರು ತರಬೇಕಂತ ತಿಳ್ಕೊಂಡು ಯಾವಾಗಿಂದ ಒಳ್ಳೆ ಹಸಿರು ಇಲ್ಕಲ್ಲಿ ಸೀರೆ ಉಟ್ಕೊಂಡು ಇಷ್ಟಾಗಲಿಂದ ಹಣಿ ಮ್ಯಾಗಿಂದ ವಿಭೂತಿ ಧರಿಸ್ಕೊಂಡು ಹಣಿ ಮ್ಯಾಗಿಂದ ಇಷ್ಟಾಗಲಿ ಕುಂಕುಮ ಹಚ್ಕೊಂಡು ಮಲ್ಲಮ್ಮನ ಮೂಗಿನೊಳಗೆ ನತ್ತು ಎಂಥದಿತ್ತು ಹತ್ಕೊಂಡು ಕೇಳಿದ್ರೆ ಇಲ್ಲಿ ತಂಗಿ ಇಟ್ಕೊಂಡಾಳಲ್ಲ ಏನ್ರಿ, ಇವರೆಲ್ಲ ತಂಗಿದಾರೆ ಇಟ್ಕೊಂಡ್ರೆ ನೋಡಿ, ನತ್ತು ಹತ್ತಿಕೊಂಡ್ರೆ ಮೂಗಿನ ತುಂಬ ನತ್ತಿತ್ತು, ಭಾಳ ಕಿಮ್ಮತ್ತಿಂದಿತ್ತು. ಎಷ್ಟು ಕಿಮ್ಮತ್ತಿಂದ ಹತ್ತಿಕೊಂಡ ಕೇಳಿದ್ರೆ ಅವತ್ತಿನ ದಿನಮಾನದೊಳಗಿಂದ ಸಾವಿರಾರು ರೂಪಾಯಿದಿಂದ ನತ್ತದು ಏನ್ರಿ. ಅವತ್ತಿನ ದಿನಮಾನದಾಗೆ ಸಾವಿರಾರು ರೂಪಾಯಿದ ನತ್ತ. ಅವಾಗೆಲ್ಲ ವಜ್ರ ಡೈಮಂಡ್ಗಳದು ಅವಾಗೆಲ್ಲ ಸಸ್ತ ಕಾಲ ಏನ್ರಿ, ಅವಾಗೆಲ್ಲ ಸಸ್ತ ಕಾಲ. ಅವತ್ತಿನ ದಿನಮಾನದಾಗೆ ಅಷ್ಟು ಕಿಮ್ಮತ್ತಿಂದ ನತ್ತ ಮಲ್ಲಮ್ಮ ಇಟ್ಕೊಂಡಿದ್ಲು. ಈ ಮಲ್ಲಮ್ಮ ನತ್ತು ಇಟ್ಕೊಂಡಿದ್ದು ಯಾರು ನೋಡಿದ್ರು ಹತ್ತಿಕೊಂಡದ ಕೇಳಿದ್ರೆ ಇವರು ಸಣ್ಣ ಮೈದನಾಗಿರ್ತಕ್ಕಂಥ ವೇಮಣ್ಣ ಹತ್ತಿಕೊಂಡಿಸಿರಂದ ಇದ್ದ ಏನ್ರಿ. ವೇಮಣ್ಣ ಇವ ಹೆಂಗಿದ್ನು ಹತ್ತಿಕೊಂಡದ ಕೇಳಿದ್ರೆ ಅದೇ ಊರಾಗಂದ ಹೆಂಡತಿ ಇರ್ಲಕ್ಕಾಗಿನೂ ಕೂಡ ಇವ ಏನು ಮಾಡಿದ್ನ ಹತ್ತಿಕೊಂಡದ ಕೇಳಿದ್ರೆ ಒಂದು ಹೆಣ್ಣಿನನ್ನು ಏನ್ರಿ ಒಂದು ಮನೆ ಮಾಡಿ ಇಟ್ಟಿದ್ದ. ಕಲ್ಪನೆ ಇರಲಿ ಮಗ, ಸೂಳೆಯ ವೇಷ ಅಂತೀವಿ ಸಹವಾಸ ಮಾಡಿದ್ದ ವೇಮಣ್ಣ ಒಬ್ಬ ಸೂಳಿ ವೇಷ ಅಂತೀವಿ ಸಹವಾಸ ಅಂತಕ್ಕಂಥ ಮಾಡಿ ಏನ್ರಿ ಇಡೀ ಮನೆತನದೊಳಗಿರ್ತಕ್ಕಂಥ ಸಂಪತ್ತನ್ನೆಲ್ಲ ಒಯ್ದಕ್ಕೆಂದ ಹೆಣ್ಣಿನ ಮನೆಗೆ ತುಂಬುತ್ತಿದ್ದ. ಅವಳ ಮನೆಗಂದ ತುಂಬೋದು ಏನ್ರಿ, ಅವಳು ಅಕ್ಕಿನ ಮನೆಗಂದ ಇರೋದು, ಮನೆಗಂದ ಹೆಂಡತಿಗೆ ಸೇರ್ಲಿಕ್ಕಿಲ್ಲ, ಯಾರಿಗೂ ಕೂಡ ಸೇರ್ಲಿಕ್ಕಿಲ್ಲ. ಏನು ಖರ್ಚು ಮಾಡಬೇಕು, ಏನು ಮಾಡಬೇಕು, ಇದು ಎಲ್ಲವನ್ನು ಕೂಡ ಆ ಹೆಣ್ಣಿಗೆ ಅಂದ ಮಾಡ್ತಿದ್ದ. ಮನೆಗಿಂದ ತಂದು ಸಾಕಷ್ಟು ಬುದ್ಧಿ ಹೇಳ್ದ, ಇದು ಬ್ಯಾಡ, ನಮ್ಮ ಹೇಮರೆಡ್ಡಿ ಮನೆತನಕ ಏನ್ರಿ, ನಮ್ಮ ರೆಡ್ಡಿ ಮನೆತನಕ ಇದು ಯೋಗ್ಯ ಆಗಿರ್ತಕ್ಕಂಥ ಅಲ್ಲ, ಬ್ಯಾಡ ತಮ್ಮ. ಆ ಹೆಣ್ಣಿನಿಂದ ಬೆನ್ನ ಹತ್ತದವ್ರು ಯಾರೂ ಉಳಿಯಂಗಿಲ್ಲ, ಬ್ಯಾಡ ಹತ್ತಿಕೊಂಡಂದು ಏನ್ರಿ. ಎಷ್ಟು ಹೇಳಿದ್ರು ಕೂಡ ಅದ್ರ ಕಡೆ ಲಕ್ಷ್ಯ ಹೋಯ್ತು ಹತ್ತಿಕೊಂಡಂದ್ರೆ ಏನ್ರಿ. ಇವತ್ತೆಲ್ಲ ಇಡೀ ನಮ್ಮ ದೇಶದೊಳಗೆ ಏನ್ರಿ ರಾಮಾಯಣ ಮಹಾಭಾರತ ಆಗಿದೆ ಎದರಿಂದ ಏನ್ರಿ. ರಾಮಾಯಣ ಮಹಾಭಾರತ ಆಗಿದ್ದೆ ಒಂದು ಹೆಣ್ಣಿನಿಂದ. ಕಲ್ಪನೆ ಅಂದಿನಿಂದ ಇಂದಿನ ತನಕ ಕೂಡ ಅದಕ್ಕಾಗಿ ಶರಣರಂದ್ರು, ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಆಸೆಗಾಗಿ ಸತ್ತವರು ಕೋಟಿ, ಆಮಿಷಕ್ಕಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರು ಯಾರೇ ಆಧಾರನ ಎತ್ಕೊಂಡು ಕೇಳ್ತಾರೆ. ಯಾರಿಗಾಗಿ ಸತ್ತಾರ್ರಿ? ಹೆಣ್ಣಿಗಾಗಿನೇ ಸತ್ತಾರ. ಎಷ್ಟು ಜನ ಸತ್ತಿಲ್ರಿ ಹೆಣ್ಣಿಗಾಗಿ? ನಿತ್ಯ ಜಗತ್ತ ಇದಕ್ಕಾಗಿ ಸಾಯದಿಯಾದ ಏನ್ರಿ. ದೇವರಿಗಾಗಿ, ಧರ್ಮಕ್ಕಾಗಿ, ಗುರುವಿಗಾಗಿ ಏನ್ರಿ. ಯಾರೇ ಸತ್ತಿದ್ದು ಕೇಳಿವನ್ರಿ? ಬಹುಶಃ ಒಂದು 12ನೇ ಶತಮಾನದಾಗ ಈ ಮಾತು ಹೇಳ್ಯಾರತ್ತಂದ್ರೆ ಬಹುಶಃ ಅವತ್ತೂ ಯಾರು ಇದ್ದಿಲ್ಲ ಅನ್ನೋದು ನನಗೆ ಹಿಂಗೆ ಕಲ್ಪನಾ. ದೇವರಿಗಾಗಿ ಸಾಯ್ತಕ್ಕಂಥವ್ರು ಯಾರಿದ್ದರಿ? ಅದೇ ಬಸವಣ್ಣವ್ರು ಹೇಳ್ತಾರಲ್ಲ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಏನ್ರಿ. ಅಂಥ ಶ್ರೀರಾಮಚಂದ್ರ ತಗೊಂಡು ನೀವೆಲ್ಲ ದೇವ್ರ ತಗೊಂಡು ಪೂಜೆ ಮಾಡ್ತಕ್ಕಂಥವ್ರು ಬರೀ ಒಂದು ಹೆಣ್ಣಿಗಾಗಿಂದ ಅಟ್ಟೆಲ್ಲ ಯುದ್ಧ ಆಯಿತು ಏನ್ರಿ. ರಾವಣರ ಜೊತೆಯೊಳಗಿಂದ ಯುದ್ಧ ಎದ್ರ ಸಲುವಾಗಿ ಆಯಿತು ಏನ್ರಿ? ಆಸ್ತಿಗಾಗಿ ಆಯ್ತೇನು? ಏನು ಅಂತಸ್ತಿಗಾಗಿತ್ತು? ಎದಕ್ಕಾಗಿ ಅಂದಾಯಿತು? ಬರೀ ಒಂದು ಹೆಣ್ಣಿಗಾಗಿ, ಒಂದು ಸೀತೆಗಾಗಿ, ಒಂದು ಹೆಣ್ಣಿಗಾಗಿ ಅಂದ ಅಟ್ಟೆಲ್ಲ ರಾಮಾಯಣ ಅಂತಕ್ಕಂಥದ್ದು ಆಯಿತು ಹತ್ತಿಕೊಂಡಂದ್ರೆ ನೀವೆಲ್ಲ ಆಶ್ಚರ್ಯ ಪಡಬೇಕು ಏನ್ರಿ. ಮಣ್ಣಿಗಾಗಿ ಸತ್ತಿರ್ತಕ್ಕಂಥವ್ರು ಯಾರು? ಪಾಂಡವರು. ಇಟ್ಟೆಲ್ಲ ಮಹಾಭಾರತ ಅಂತಕ್ಕಂಥ ಯುದ್ಧ ಆಯಿತು, ಇಟ್ಟೆಲ್ಲ ಲಕ್ಷಗಟ್ಟಲೆ ಜನ ಸತ್ತು ಹತ್ತಿಕೊಂಡು ಎದ್ರ ಸಲುವಾಗಿ ಏನ್ರಿ? ಕೌರವರಾಗಿರ್ತಕ್ಕಂಥವ್ರು ಪಾಂಡವರಿಗೆ ಒಂದು ಸೂಜಿ ಮಣಿ ಅಟ್ಟು ಕೂಡ ಜಮೀನ ನಿಮಗೆ ಕೊಡಂಗಿಲ್ಲ ಹತ್ತಿಕೊಂಡಿದ್ದಕ್ಕಾಗಿ ಮಣ್ಣಿಗಾಗಿ ಹೊಡೆದಾಡಿ ಸತ್ತಿದ್ದೆ ಅಂದ ಮಹಾಭಾರತ ಆಯಿತು. ಇದು ಬರೇ ಅವತ್ತಿನ ದಿನಮಾನದಾಗೆ ತಲ್ಲ, ಅಂದಿನಿಂದ ಇವತ್ತಿನ ತನೂ ಕೂಡ ಆಸ್ತಿಗಾಗಿ ಸಾಯ್ತಕ್ಕಂಥವ್ರು ಇದಾರ, ಹೆಣ್ಣಿಗಾಗಿ ಸಾಯ್ತಕ್ಕಂಥವ್ರು ಇದಾರ, ಮಣ್ಣಿಗಾಗಿ ಸಾಯ್ತಕ್ಕಂಥವ್ರು ಅದಾರ. ಆ ದೃಷ್ಟಿ ಒಳಗಿಂದ ಅವತ್ತಿನ ದಿನಮಾನದೊಳಗೆ ವೇಮಣ್ಣ ಆ ಹೆಣ್ಣಿಗಾಗಿ ಸಾಯ್ಲಿಕ್ಕತ್ಯ. ಏನು ಮನೆಯಾಗಿರ್ತಕ್ಕಂಥ ಸಂಪತ್ತನ್ನೆಲ್ಲ ಬೈದ ಅವಳು ಮನೆಯೇ ತುಂಬಲಿಕ್ಕತ್ಯಾನ. ಏನು ಮಾಡಿದ್ರು ಕೂಡ ಅವಳಿಗೆ ಮಾಡಕತ್ತಾನ. ಮನೆಯಾಗಿಂದ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಮೈ ಮೇಲೆ ಒಂದು ಸೀರೆ ತರುವಲ್ಲ, ಅವಳಿಗೊಂದು ತೂತು ಅನ್ನ ಹೊಟ್ಟೆಗಿಂದ ಹಾಕುವಲ್ಲ. ಅದಕ್ಕೆ ಏನಿದ್ದಿದ್ದೆಲ್ಲ ಕೂಡ ಅದೇ ಮನೆಗಿಂದ ತುಂಬುತ್ತಿದ್ದ. ಆದ್ರೆ ಒಂದೇನು ಆಶ್ಚರ್ಯ ಹತ್ತಿಕೊಂಡು ಕೇಳಿದ್ರೆ, ಯಾವಾಗಿಂದ ಮಲ್ಲಮ್ಮ ಒಂದು ದಿವಸ ಬಾವಿ ನೀರಿಗೆ ಹೋಗ್ಯಾಳ, ಬಗಲಾಗಿಂದ ಕೊಡ ಇಟ್ಟುಕೊಂಡು ಏನ್ರಿ ಬಾವಿ ನೀರಿಗಿಂದ ಹೋಗ್ಯಾಳ. ಹೋಗಿ
ಬಗ್ಗೆಂದ ಕೊಡಕ್ಕೆಂದ ಹಗ್ಗ ಕಟ್ಟಿ ಒಳಗಂದ ಬಿಟ್ಟು ಅದು ಪೂರ ಕೊಡ ತುಂಬಿ ಹಿಂಗೆ ಸೇದು ತನ್ನನ್ನು ಕುಡಂದ ಎದುರಿಗೆ ಒಬ್ಬ ಹೆಣ್ಮಗಳು ನಿಂತು ನೋಡಕತ್ತಿದ್ಲು. ಆ ಹೆಣ್ಣು ಬೇರೆ ಯಾರು ಅಲ್ಲ, ಇವ ವೇಮಣ್ಣನ ಏನಂತಾರೆ ಅದಕ್ಕೆ ರೀ, ವೇಮಣ್ಣನ ಇಟ್ಕೊಂಡಿದ್ನಲ್ಲ ಆ ವೇಶ್ಯ ಹೆಣ್ಮಗಳು ಏನ್ರಿ. ಯಾವಾಗಿಂದ ಆ ವೇಶ್ಯ ಹೆಣ್ಮಗಳು ಏನ್ರಿ ಎದುರಿಗಿಂದ ಮಲ್ಲಮ್ಮ ಒಂದು ಕಡೆಗೆ ನಿಂತ್ಕೊಂಡು ಬಾವಿ ನೀರಿಂದ ಸೇರ್ತಾ ಇದ್ರ ಆ ಎದುರಿನ ಗಿರಿಕಿಗೆ ಯಾರು ನಿಂತಾರ ಹತ್ಕೊಂಡು ಕೇಳಿದ್ರ ಆ ವೇಶ್ಯ ಹೆಣ್ಮಗಳು ನಿಂತ್ಕೊಂಡಾಳ. ಯಾವಾಗಿಂದ ಈಗ ನಿಂತ್ಕೊಂಡು ಏನು ನೋಡಕತ್ತಾಳತ್ತಂದ್ರ ಆಕಿನ ಅಂದ ಚಂದ ನೋಡಕತ್ತಿಲ್ಲ, ಮಲ್ಲಮ್ಮನ ಮೂಗಿನೊಳಗಿರ್ತಕ್ಕ ನತ್ತು ನೋಡಕತ್ಯಾಳ ಏನ್ರಿ. ಭಾಳ ಕಿಮ್ಮತ್ತಿನ ನತ್ತು, ರೊಕ್ಕದ ಕಿಮ್ಮತ್ತು ಅನ್ನೋದಕ್ಕಿಂತಲೂ ಕೂಡ ಪತಿರ್ವತಿ ಧರಿಸ್ಕೊಂಡಿರ್ತಕ್ಕಂಥ ಏನ್ರಿ ಆ ನತ್ತಿಗಿಂದ ಭಾಳ ಕಿಮ್ಮತ್ತಿತ್ತು. ಯಾವಾಗಿಂದ ನತ್ತು ನೋಡಕತ್ತಾಳ, ಯಾವಾಗಿಂದ ನತ್ತುಗಳನ್ನು ನೋಡಕತ್ತಾಳ, ನತ್ತು ನೋಡ್ತಾ ನೋಡ್ತಾ ನಿಂತ್ಕೊಂಡ್ಲು. ಮಲ್ಲಮ್ಮಂದ ಕೊಡ ತುಂಬ್ಕೊಂಡ ಮನೆಗೆ ಬಂದ್ಲು. ಯಾವಾಗಿಂದ ಬಂದ ಬಳಕ ಇವ ವೇಮಣ್ಣ ಈಕೆಯನ್ನು ನೀರು ತೊಗೊಂಡ ತನ್ನ ಮನೆಗಿಂದ ಬಾರ್ದಲ್ಲ, ಆ ಟಣದೊಳಗಿಂದ ವೇಮಣ್ಣ ಬಂದು ಏನ್ರಿ ವೇಮಣ್ಣ ಇವಳು ಮನೆಗಿಂದ ಕೊಡ ತೊಗೊಂಡು ಹೋಗೋದ್ರಾಗ ಹೋಗಿ ಬಾಗಿಲು ಹಾಕ್ಯಾಳ. ವೇಮಣ್ಣ ಬಂದಾನ ಮನೆಗೆ ಏನ್ರಿ. ಯಾರ ಮನೆಗೆ? ಆ ವೇಶ್ಯ ಹೆಣ್ಮಗಳು ಮನೆಗೆ. ಯಾವಾಗಿಂದ ಮನೆಗಿಂದ ಬಂದಾನ ವೇಮಣ್ಣ, ಏಯ್ ಬಾಗಿಲು ತೆಗಿ ನಾ ಬಂದಿನಿ ಅಂದ. ಆಕೆ ಒಳಗೆ ನಿಂತ್ಕೊಂಡಾಕೆ ಏನಂದ ತೆಗಿಯಂಗಿಲ್ಲ ಅಂದ್ಲಕ್ಕಿ. ಯಾಕೆ ತೆಗಿಯಂಗಿಲ್ಲ ಅಂದ? ಇಲ್ಲ ನನ್ನೊಂದು ಆಸೆ ಅದ, ನನಗೆ ಏನು ಮಾಡಿದಿ ನೀನು, ನನಗೆಂದ ಏನೂ ಮಾಡಿಲ್ಲ, ಹಾಂಗೆ ಹಿಂಗೆ ಹತ್ತಿಕೊಂಡದ. ಈಗ ಸಾಮಾನ್ಯ ಹೆಣ್ಮಕ್ಳಂದ ಒದರಾಡ್ತಿರ್ತಾವೆ ನೋಡ್ರಿ, ನನಗೇನು ಬಂಗಾರ ಇರಲಿ ಬೆಳ್ಳಿ ಎಲ್ಲಿಲ್ಲ ಹಿಂಗೆ ಹೆಂಗೆ ಒದರಾಡ್ತಿರ್ತಾರಲ್ಲ ಆಕಿನೂ ಒದರ್ಲಕತ್ತಲ್ಲ ಕಿಡಿಕ್ಯಾಗ. ಬಾಗಿಲು ತೆಗಿಯಂಗಿಲ್ಲ. ಮತ್ತೆ ಯಾಕೆ ಬಾಗಿಲು ತೆಗಿಯಂಗಿಲ್ಲ? ನೋಡು ನಿಮ್ಮ ಅತಿಗೆ ಮೂಗಿನೊಳಗಿರ್ತಕ್ಕ ನತ್ತು ಏನದಲ್ಲ, ಆ ನತ್ತು ಅಂತಗ ನಾನು ತಂದು ಕೊಟ್ಟರೆ ಮಾತ್ರ ನಿನಗೆ ಈ ಮನೆಯಾಗ ತಗೋತೀನಿ, ಇಲ್ಲ ನನ್ನ ಮನೆಯಾಗ ನಿನಗೆ ತೋಳಲ್ಲ. ಅವ ಅಂದ, ಆ ನತ್ತು ಆಕೆ ಹೆಂಗೆ ಕೊಡ್ತಾಳೆ ನಿನಗ ಅಂದ. ನೀ ಏನು ಮಾಡ್ತೀವೋ ಗೊತ್ತಿಲ್ಲ, ನೀ ಹೆಂಗೆ ತರ್ತೀವೋ ಗೊತ್ತಿಲ್ಲ, ಒಟ್ಟಾರೆ ಅಂದ ನಿನ್ನ ಅತಿಗೆ ಮೂಗಿನೊಳಗಿರ್ತಕ್ಕಂಥ ಏನ್ರಿ ಆ ನತ್ತು ಅಂತಗ ನನಗೆ ಬೇಕತ್ತಿಕೊಂಡೊಂದು. ಯಾವಾಗಿಂದ ಜಗಳ ತೆಗೆದು ಬಾಗಿಲು ತೆಗಿಲಿಲ್ಲ, ಇವನಿಗೆ ವಾಪಸ್ ಹಾಕದ್ಲು. ಮನೆಗೆ ಬಂದ. ಮನೆಗೆ ಬಂದು ಏನ್ರಿ ಒಂದು ಕಡೆಗಿಂದ ಕುತ್ಕೊಂಡಂದ ಕಣ್ಣೀರು ಹಾಕ್ಲಿಕ್ಕತ್ತ. ಯಾರು? ವೇಮಣ್ಣ. ಮಲ್ಲಮ್ಮಗಿಂದ ಕಾಣಂಗಿಂದ ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗಿಂದ ಮಲ್ಲಮ್ಮಗಿಂದ ಕಾಣುವಂಗಿಂದ ಕಣ್ಣೀರು ಹಾಕ್ಲಿಕ್ಕತ್ತ. ಪಾಪ ಮಲ್ಲಮ್ಮ ಅಂತಾಳ, ವೇಮಣ್ಣ ಯಾಕಪ್ಪ ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತಿ, ಯಾಕೆ ಮುಖ ಸಾಣದಾಗ್ಯದ? ಏನಿಲ್ಲತ್ತಿ ಆತಿಗೆ ನಿನ್ನ ಮುಂದೆ ನಾ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗವಲ್ದು, ನಿನಗೆ ನಾ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗವಲ್ದು. ಏನದ ಹೇಳು, ಏನು ಕಷ್ಟ ಆಗ್ಯದ ನಿನಗೆ, ನಿನಗೆ ಏನು ದುಃಖ ಆಗ್ಯದ ಹೇಳತ್ತುಕೊಂಡ ಮಲ್ಲಮ್ಮ ಪರಿಪರಿಯಾಗಿಂದ ಕೇಳಿದ್ರು. ವೇಮಣ್ಣಗ ನನಗೆ ಹೇಳಕ್ಕಿಂದ ಧೈರ್ಯ ಆಗಂಗಿಲ್ಲ ಅತ್ತಿಗೆಮ್ಮ, ನನಗೆ ಹೆಂಗೆ ಹೇಳಿ ಎತ್ತುಕೊಂಡಂದಾಗ ಇಲ್ಲ ನೀ ಹೆಂಗಾರ ಹೇಳು ಒಟ್ಟು ಹೇಳತ್ತುಕೊಂಡಂದು. ಯಾವಾಗಿಂದ ಮಲ್ಲಮ್ಮ ಒತ್ತಾಯ ಮಾಡಕತ್ಲು. ಅವಾಗಿಂದ ಮಲ್ಲಮ್ಮಗಂತಾನ ವೇಮಣ್ಣ ಅಂತಾನ, ಅತ್ತಿಗೆಮ್ಮ ನಾನು ಏನು ಆ ಹೆಣ್ಣನ್ನು ಇಟ್ಕೊಂಡಿನಲ್ಲ, ಆ ಹೆಣ್ಣ ನಿನ್ನ ಮೂಗಿನೊಳಗಿರ್ತಕ್ಕ ನತ್ತು ಕೊಟ್ಟರೆ ಮಾತ್ರ ಆಕಿನ ಮನೆಯಾಗಿಂದ ಕರ್ಕೋತೀನಿ ತಂದಾಳ, ಅದಕ್ಕೆ ನಿನ್ನ ಮೂಗಿನಾಗ ನತ್ತು ಬೇಕು ಒತ್ತಿಕೊಳ. ಯಾವಾಗಿಂದ ಈ ಮಾತುಗಳನ್ನು ಹೇಳಿದಾಗ ಅವಾಗಿಂದ ಅತ್ತಿಗೆ ಅಂತಾಳೆ, ಯಾರು ಮಲ್ಲಮ್ಮ ಅಂತಾಳೆ, ಹುಚ್ಚಪ್ಪ ಈ ನತ್ತ ಇದು ಸಾಮಾನ್ಯವಾಗಿರ್ತಕ್ಕ ನತ್ತಲ್ಲ ವೇಮಣ್ಣ, ಇದು ಒಬ್ಬ ಪತಿರುತ ಏನ್ರಿ ಹೆಣ್ಣು ಮಗಳನ್ನ ಮೂಗಿನೊಳಗಿರ್ತಕ್ಕ ನತ್ತದದು, ಇದು ಕಂಡವರಿಗಿಂದ ಕೊಡಕ್ಕೆ ಬರಂಗಿಲ್ಲ ಅತ್ತಿಕೊಂಡೊಂದು. ಮಲ್ಲಮ್ಮ ಪರಿಪರಿಯಾಗಿಂದ ಇಲ್ಲ ಅತ್ತಿಗೆಮ್ಮ, ಅದು ನೀ ಕೊಟ್ರೆ ಅವಳು ಮನೆಯಾಗಿಂದ ಕರ್ಕೋತಾಳ, ಅದು ಕುಳ್ಳಿಲ್ಲ ಹತ್ತಿಕೊಂಡು ನನ್ನ ಮನೆಯಾಗಿಂದ ಕರ್ಕೊಳಂಗಿಲ್ಲ, ಅದಕ್ಕೆ ನೀ ಏನು ಮಾಡ್ತೇವೆ ಗೊತ್ತಿಲ್ಲ, ಆ ನತ್ತದ ನನಗೆ ಕೊಡು ಹತ್ತಿಕೊಂಡೊಂದು. ಯಾವಾಗಿಂದ ಬೇಡಕತ್ತ. ಅವಾಗಿಂದ ಮಲ್ಲಮ್ಮ ಅಂತಾಳ, ವೇಮಣ್ಣ ಯಾವಾಗಿಂದ ನತ್ತು ಕೇಳಕತ್ತಿ ಅಂತಂದಾಗ ನತ್ತು ಕೊಡ್ತೀನಿ. ಈ ನತ್ತ ನೇರವಾಗಿಂದ ಹೋಗಿ ಆಕಿನ ಕೈಯಾಗಿಂದ ಕೊಡುವಂಗಿಲ್ಲ ಏನ್ರಿ. ಮಲ್ಲಮ್ಮ ಏನಂತಾಳ, ನೇರವಾಗಿಂದ ಹೋಗಿ ಅವಳ ಕೈ ಒಳಗಿಂದ ನೀನು ನತ್ತು ಕೊಡುವಂಗಿಲ್ಲ. ಹೆಂಗೆ ಕೊಡಬೇಕು ಏನ್ರಿ, ನೀನು ಮನ್ಸದ ಮೇಲಿಂದ ಕುಂದಿರ್ಬೇಕು ನೋಡ್ರಿ. ಮಲ್ಲಮ್ಮ ಹೇಳ್ತಾಳ, ನೀನು ಮನ್ಸದ ಮೇಲಿಂದ ಕುಂದಿರ್ಬೇಕು, ಅವಳು ದಿಗಂಬರಿ ಆಗಬೇಕು, ಅವಳು ಶರೀರ ಮೇಲೆ ಒಂದು ದಾರದ ಎಳಿಸೋದಕ್ಕಿಂತ ಇರಬಾರ್ದು, ಅಷ್ಟು ದಿಗಂಬರಿಯಾಗಿ 5 ಸುತ್ತಿಂದ ನಿನ್ನ ಮನ್ಸ ಸುತ್ತ ಹಾಕಬೇಕಾಗಿ ಬೆತ್ತಲೆಯಾಗಿ ದಿಗಂಬರಿಯಾಗಿ ನಿನ್ನ ಮನ್ಸದ ಮೇಲಿಂದ ಕುಂದಿರ್ಬೇಕು. ನಿನ್ನ ಆ ಮನ್ಸಕ್ಕಿಂದ 5 ಸುತ್ತಿಂದ ಅವಳು ದಿಗಂಬರಿಯಾಗಿಂದ ಹಾಕಬೇಕು, ಅಂದಾಗ ಮಾತ್ರ ಅಂದ ನಿನಗೆ ನತ್ತು ಕೊಡ್ತೀನಿ ಎತ್ತಿಕೊಂಡಂದು. ಯಾವಾಗಿಂದ ಅದು ಆದ ಬಳಿಕ ನತ್ತು ಕೊಡು, ಇಲ್ಲದೆ ಇದರಿಂದ ಕೊಡುವುದಿಲ್ಲ ಎತ್ತಿಕೊಂಡಂದಾಗ ಆಯ್ತು ಅತ್ತಿಗೆಮ್ಮ ನಾ ಹಾಗೆ ಮಾಡ್ತೀನಿ ಎತ್ತಿಕೊಂಡಂದು. ಯಾವಾಗಿಂದ ಮಲ್ಲಮ್ಮನ ಕೈ ಒಳಗಿಂದ ನತ್ತು ಇಸ್ಕೊಂಡ ಏನ್ರಿ. ನತ್ತು ಇಸ್ಕೊಳ್ಳುವಾಗ ವೇಮಣ್ಣನ ಮೈಯೆಲ್ಲ ನಡಗ್ತಿತ್ತು. ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕ ನತ್ತಲ್ಲ, ಒಬ್ಬ ಮಹಾನ್ ಪತಿವ್ರತೆ ಆಗಿರ್ತಕ್ಕಂಥ ಏನ್ರಿ ಅದು ನತ್ತದು, ಅಷ್ಟು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅಂಥ ಪತಿವ್ರತೆಯ ಶರೀರ ಮೇಲೆ ಧರಿಸ್ಕೊಂಡಿರ್ತಕ್ಕಂಥ ಯಾವುದೇ ಆಭರಣಗಳಾಗಲಿ ಯಾವುದಿದ್ರೂ ಕೂಡ ಅದು ಬೆಂಕಿನೇ ಹೊರತಾಗಿ ಅದನ್ನು ನೀರು ಹತ್ತುಕೊಂಡದಲ್ಲ, ಅಂಥ ಬೆಂಕಿಯನ್ನು ಕೈಯಾಗಿಂದ ಹಿಡ್ಕೊಂಡಿರ್ತಕ್ಕಂಥ ಅನುಭವ ಆಯಿತು. ಆದರೂ ಕೂಡ ತಾಳಿಂದ ನೇರವಾಗಿಂದ ಹೋದ ಏನ್ರಿ.
ಯಾವಾಗಿಂದ ಹೋಗೋದ್ರೊಳಗೆ ನೋಡಿಲಿ ನಿನ್ನ ಸಲುವಾಗಿ ಅಂದ ನತ್ತು ತಂದಿನಿ, ಬಾಗಿಲು ತೆಗಿ ಎತ್ತಿಕೊಂಡದು. ಯಾವಾಗಿಂದ ವೇಮಣ್ಣ ಕೂಗ್ದ, ಆಕಿಗೆ ದೊಡ್ಡ ಖುಷಿ ಆಯ್ತು. ತೋರ್ಸ ನನಗೆ ಮೊದಲ ಬಾಗಿಲು ಬಳಿ ಕಿಟಕಿತ್ತು, ಕಿಟಕಿಯಾಗಿಂದ ತೋರ್ಸ ನೋಡಿಲಿ ನಿನ್ನ ಸಲುವಾಗಿ ನತ್ತು ತಂದಿನಿ, ಬಾಗಿಲು ತೆಗಿ ಎತ್ತಿಕೊಂಡದು. ಯಾವಾಗ ತೋರ್ಸದ ಅವಾಗಿಂದ ದೊಡ್ಡ ಖುಷಿ ಆಯ್ತು ಆಕೆಗೆ. ಯಾವಾಗಿಂದ ಬಾಗಿಲು ತಗಲ್ಲು, ನಾವು ಬಾಗಲ್ದ ಒಳಗೆ ಕಾಲೇ ಇಟ್ಟಿಲ್ಲ, ಅದು ಕೊಡು ನನಗೆ ನಾ ಇಟ್ಕೋಬೇಕು, ನಾ ಇಟ್ಕೊಂಡು ಮುಗಿನಾಗ ಇಟ್ಕೊಂಡು ನಾನು ನೋಡಬೇಕು, ಕೊಡು ಅದಕ್ಕೆ ಹತ್ತಿಕೊಂಡಂದು. ಬೆನ್ನು ಹತ್ತದ್ರ ಕೊಡ್ತೀನಿ, ಬಾಯಿಲ್ ಎತ್ತಿಕೊಂಡಂದ, ಕೊಡ್ತೀನಿ ನಾ ಹೇಳಿರ್ತಕ್ಕಂಥ ಕೆಲಸ ನೀ ಮಾಡಬೇಕು. ಆಕಿ ಅಂದ್ಲು, ನೀ ನತ್ತು ಕೊಡ್ತೀನಿ ಎತ್ತಿಕೊಂಡಂದ್ರ ನೀ ಏನು ಹೇಳ್ತಿದ್ದ ಅದನ್ನೆಲ್ಲ ಮಾಡ್ತೀನಿ ಎತ್ತಿಕೊಂಡಂದ. ನೀ ನತ್ತು ನನಗೆ ಕೊಡ್ತೀನಿ ಎತ್ತಿಕೊಂಡಂದ್ರ ನೀ ಏನು ಹೇಳ್ತಿದ್ದ ಅದನ್ನೆಲ್ಲ ಮಾಡ್ತೀನಿ ಎತ್ತಿಕೊಂಡಂದಾಗ ಏನು ಹೇಳಿದ್ದೇನೆ ಏನು ಮಾಡೋದಿಲ್ಲ ನೋಡು, ನಾ ಮನ್ಸದ ಮೇಲೆ ಕುಂದಿರ್ತೀನಿ. ಇದು ನನ್ನ ಅತಿಗೆ ಕಂಡೀಷನ್ ಅದ ಏನ್ರಿ, ನನ್ನ ಅತಿಗೆ ಕಂಡೀಷನ್ ಅದ. ನಾನಿಲ್ಲಿ ಮನ್ಸದ ಮೇಲೆ ಅಂತ ಕುಂದಿರ್ತೀನಿ, ನೀನು ಪೂರಾ ದಿಗಂಬರಿ ಆಗಬೇಕು. ಮೈ ಮೇಲೆ ಒಂದು ದಾರದ ಎಳಿನೂ ಕೂಡ ಇರಬಾರ್ದು, ಅಟ್ಟು ಪೂರಾ ಒಂದು ದಿಗಂಬರಿ ಆಗಬೇಕು. ದಿಗಂಬರಿಯಾಗಿ ನನಗೆ ಅದು 5 ಸುತ್ತು ನೀ ಹಾಕಿದೆ ಅಂತಂದ್ರೆ ಈ ನನ್ನ ಅತಿಗೆ ಮೂಗಿನಾಗೆ ನತ್ತ ನಿನ್ನ ಕೈಯಾಗಿ ಅಂದ ಕೊಡ್ತೀನಿ ಎತ್ತಿಕೊಂಡಂದ. ಅದು ಮೊದಲೇ ದಾರಿ ಬಿಟ್ಟಿದೆ ಅಣ್ಣ, ಅದಕ್ಕೇನು ಗೊತ್ತ್ರಿ? ಇದೇನು ದೊಡ್ಡ ಆಗದ ಎತ್ತುಕೊಂಡಂದು. ಆಯ್ತು ಎತ್ತುಕೊಂಡ ಬಡ ಎಲ್ಲ ಬಟ್ಟೆ ಕಳಲು ದಿಗಂಬರಿಯಾಗಿ ಅಂದ ನಿಂತಳು. ಯಾವಾಗಿಂದ ವೇಮಣ್ಣ ಹಿಂಗೆ ಮನ್ಸದ ಮೇಲೆ ಅಂದ ಕುಂತ, ಯಾವಾಗಿಂದ ಆಕಿ ಹೆಣ್ಣು ಮಗಳು ಪೂರಾ ದಿಗಂಬರಿಯಾಗಿ ಯಾವಾಗಿಂದ ಒಂದು ಸುತ್ತು ಹಾಕದ್ಲು. ವೇಮಣ್ಣನಿಗೆ ಅಂದ ಕಣ್ಣಿಗೆ ಅಂದ ಕತ್ತಲು ಬರ್ಲಕತ್ತ. ಒಂದು ಸುತ್ತ ಹಾಕ್ಯಾಳ, ಯಾವಾಗಿಂದ 2ನೇ ಸುತ್ತ ಹಾಕ್ಯಾಳ. ಅವಳ ದೇಹನ ತಗದ ಹೆಂಗೆ ಕಾಣಕತ್ತದ ಹತ್ಕೊಂಡದ ಕೇಳಿದ್ರ ಏನ್ರಿ, ಈ ಒಲೆಯಾಗಿಂದ ಸುಟ್ರಿ ತೆಗದ ಬರ್ತ ಮಾಡಕ್ಕಿಂದ ಬದನಿಕೆ ಕಾಣ್ತಿರ್ತದಲ್ರಿ ಏನ್ರಿ, ಅವಳ ದೇಹ ಹೆಂಗೆ ಕಾಣಕತ್ತದ ಹತ್ಕೊಂಡದ ಕೇಳಿದ್ರೆ ಸುಟ್ಟಿರ್ತಕ್ಕಂಥ ಶವ ಕಂಡಂಗಿಂದ ಕಾಣಕತ್ತು. 3ನೇ ಸುತ್ತಂದ ಹಾಕ್ಯಾಳ ಏನ್ರಿ, ಇಡೀ ಹಾಕಿನ ಶರೀರ ಅಂತಕ್ಕಂಥ ಏನು ಕೂಡ ಕಾಣವಲ್ದು, ಬರೀ ಅಸ್ಥಿ ಪಂಜರ ಅಂತಕ್ಕಂಥ ಕಾಣಕತ್ತವೆ. ಬರೀ ಅಸ್ಥಿ ಪಂಜರ ಕಾಣಕತ್ತಿಲ್ಲ, ಅಲ್ಲಿ ಒಳಗಿರ್ತಕ್ಕಂಥ ಯಾವ ಮಲಮೂತ್ರಗಳ ಚೀಲಗಳೇನದವಲ್ಲ ಅದು ಎಲ್ಲ ಹೇಸಿಗೆ ಅಂತಕ್ಕಂಥ ಕಾಣಕತ್ತವನಿ. ಯಾರಿಗೆ? ವೇಮಣ್ಣನಿಗೆ. ನೋಡ್ರಿ, ಈ ಶರೀರ ಮೇಲಂದ ನಾನು ನಿನ್ನೆ ನಿಮಗೆ ಅಂತ ಹೇಳಿದ್ನಲ್ಲ ಏನ್ರಿ, ನಾಗಲಿಂಗಪ್ಪ ಹೇಳ್ದಂಗ 7 ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನಿಟ್ಟಿವ್ರಿ ಚೆನ್ನಾಗಿ ಬಚ್ಚಿ ಎತ್ತಿಕೊಂಡಂದು 7 ಸುತ್ತಿನ ಬೇಲಿ ಎತ್ತಿಕೊಂಡಂದ್ರ ಈ ಶರೀರಕ್ಕೆ 7 ಪದರಿನ ಚರ್ಮ ಕೊಟ್ಟನ ತಂದು ನಾವು ಇಟ್ಟು ಚಂದ ಕಾಣಕತ್ತೀವಿ. ಕಲ್ಪನೆ ಇರಲಿ ಮಗ. ಒಂದು ವೇಳೆ ಭಗವಂತ ಇದಕ್ಕೆಂದು ಚರ್ಮ ಕೊಟ್ಟಿದ್ದಿಲ್ಲ ಎತ್ತಿಕೊಂಡಂದ್ರ ಇದು ಎಷ್ಟು ಹೊಲಸದ ಎತ್ತಿಕೊಂಡಂದ್ರಿ, ಅಪ್ಪಿ ತಪ್ಪಿ ಬದ ಸತ್ಯ ಅಂದ ಒಂದೇ ದಿವಸದಿಂದ ಇಟ್ರ ಮರುದಿವಸದಿಂದ ಎಷ್ಟು ಹೊಲಸು ನಾರ್ತದ ಅನ್ನೋದು ನಿಮಗೇನು ಗೊತ್ತ್ರಿ? ಅಕ್ಕ ಮಾದೇವಿ ಏನ್ರಿ ಉಡತಡಿಯನ್ನು ಬಿಟ್ಟು ಕಲ್ಯಾಣ ಪಟ್ಟಣಕ್ಕೆ ಬರುವಾಗ ಏನ್ರಿ, ಇನ್ನು ಕಲ್ಯಾಣ ಪಟ್ಟಣ 4-5 ಕಿಲೋಮೀಟರ್ ಇತ್ತು. ಅವಳ ಪರೀಕ್ಷೆಗಾಗಿ ಅಂದ ಕಿನ್ನರಿಯ ಬೊಮ್ಮಯ್ಯನನ್ನು ಕಳಿಸಿದ್ರು. ಅಕ್ಕ ಮಾದೇವಿಯ ಪರೀಕ್ಷೆಗಾಗಿ. ಯಾವಾಗಂದ ಕಿನ್ನರಿಯ ಬೊಮ್ಮಯ್ಯ ಬಂದು ಇನ್ನೇನು ಮಾದೇವಿ ಅಕ್ಕನ ಹಿಂಗೆ ಶರೀರ ಅಂತಕ್ಕಂಥ ಇನ್ನು ಕೈ ಮುಟ್ಟಬೇಕಂತ ಅನ್ನೋದ್ರ ಒಳಗ ಒಳಗಿನ ಶರೀರ ಅಂತಕ್ಕಂಥ ಹೊರಗೆ ಹಾಕಿದ್ಲು, ಹೊರಗಿನ ಶರೀರ ಅಂತ ಒಳಗೆ ಹಾಕಿಬಿಟ್ರು. ಏನದಂತೀರಿ ನೀವು? ಸುಮ್ಮನೆ 7 ಪದರಿನ ಚರ್ಮ ಅದ ತಿಳ್ಕೊಂಡೊಂದು ಪೇರೆಂಟ್ ಲವ್ಲಿ ಹಚ್ತೀವಿ, ಪೌಡ್ರ್ ಹಚ್ಕೋತೀವಿ ಏನ್ರಿ, ಇಟ್ಟೆಲ್ಲ ಚಂದ ಕಾಣಕತ್ತೀವಿ, ಕಿಮ್ಮತ್ತಿನ ಬಟ್ಟೆ ಉಡ್ತೀವಿ. ಇದ್ರ ಒಳಗೆ ನೋಡಿದ್ರೆ ಏನೇನು ಕುಣದ ಇಲ್ಲ. ಒಂದು ಕಡೆಗೆ ಅಂದ ಮಲದ ಚೀಲದ, ಒಂದು ಕಡೆಗೆ ಅಂದ ಮೂತ್ರ ಚೀಲದ, ಎಲ್ಲಿ ನೋಡ್ತೀರಿ ಶರೀರದೊಳಗೆ ಅಂದ ರಕ್ತ ಮಾಂಸ ಏನ್ರಿ, ಇದೆಲ್ಲ ಗಲೀಜು ಹೇಸಿಗೆಯಿಂದ ಕೂಡಿರ್ತಕ್ಕಂಥ ಈ ಶರೀರ. ಇದು ಯಾವಾಗ ಇದನ್ನೆಲ್ಲವನ್ನು ಕೂಡ ವೇಮಣ್ಣ ನೋಡ್ತಾನೆ, ಎಲ್ಲ ಹೇಸಿಗೆ ಆಗಿರ್ತಕ್ಕಂಥದನ್ನ ಇದು ಎಲ್ಲವನ್ನು ಕೂಡ ನೋಡ್ದ ಯಾವಾಗಿಂದ 5 ಸುತ್ತು ಹಾಕಲು 5ನೇ ಸುತ್ತಿಗೆ ಅದು ಒಳಗಿಂದನೂ ಏನು ಕಾಣಲಿಲ್ಲ, ಬರೀ ಎಲಿವಿನ ಹಂದ್ರೆ ಕಾಣಕತ್ತು. ಅವಾಗಿಂದ ಜ್ಞಾನೋದಯ ಆಯಿತು ವೇಮಣ್ಣಗ. ಇಂಥ ಹೇಸಿಗೆ ಆಗಿರ್ತಕ್ಕಂಥ ಶರೀರಕ್ಕೆ ನಾ ಬೆನ್ನತ್ತೀನಲ್ಲ, ಇಂಥ ಹೊಲಸಾಗಿರ್ತಕ್ಕಂಥ ಶರೀರಕ್ಕೆ, ಇಂಥ ಹೇಸಿಗೆ ಆಗಿರ್ತಕ್ಕಂಥ ಶರೀರಕ್ಕೆ, ಇಂಥ ನನ್ನ ಮಹಾನ್ ಪತಿವೃತ್ತಿ ಆಗಿರ್ತಕ್ಕಂಥ ನನ್ನ ಅತ್ತಿಗೆಯ ಮೂಗುತಿಯನ್ನು ಯಾವಾಗ ನಾನಂದು ಕೊಡಕ್ಕೆ ಬಂದಿನಲ್ಲ ಹತ್ತಿಕೊಂಡಂದು ಛೀ ಅನಿಸಿ ಆ ಹೆಣ್ಣು ಮಗಳ ಮನೆ ಬಾಗಿಲ ತೆಗೆದು ಓಡಾಕತ್ಯಾವ. ಮನೆಗೆ ಬರುವವರೆಗೆ ನಿಲ್ಲ. ಬಂದಿಂದ ಅತ್ತಿಗೆ ಆಗಿರ್ತಕ್ಕಂಥ ಮಲ್ಲಮ್ಮನ ಪಾದಕ್ಕೆ ಬಿದ್ದ. ಅವ್ವ, ನನಗೆ ನೀನು ಜ್ಞಾನೋದಯ ಮಾಡಿದೆ ಏನ್ರಿ. 8 ಜನ ಹೇಳಿದ್ರು ಬಿಟ್ಟಿದ್ದಿಲ್ಲ ವೇಮಣ್ಣ, 8 ಜನ ಬುದ್ಧಿ ಹೇಳಿದ್ರು ಅವಳನ್ನು ಬಿಟ್ಟಿದ್ದಿಲ್ಲ. ಯಾವಾಗಿಂದ ಬಂದಿಂದ ಮಲ್ಲಮ್ಮನ ಪಾದ ಹಿಡ್ಕೊಂಡ. ನನಗೆ ಜ್ಞಾನೋದಯ ಆಯಿತು, ನನಗಿಂದ ಯಾವ ಹೆಣ್ಣನ್ನು ಬೇಕಾಗಿಲ್ಲ, ಯಾವುದು ಕೂಡ ಬೇಕಾಗಿಲ್ಲ. ಅತ್ತಿಗೆಮ್ಮ, ಜೀವನ ಇರುವ ಪರ್ಯಂತರವಾಗಿ ನಿನ್ನ ಸೇವಾ ಮಾಡ್ಕೋತಿಂದ ನಾ ಇರ್ತೀನಿ ಎತ್ತಿಕೊಂಡಂದು ಯಾವಾಗಿಂದ ಜ್ಞಾನೋದಯ ಆಗಿ ವೇಮಣ್ಣ ಒಬ್ಬ ದೊಡ್ಡ ಕವಿಯಾಗಿಂದ ಮೆರೆದ ಏನ್ರಿ. 12ನೇ ಶತಮಾನದೊಳಗೆ ಒಬ್ಬ ದೊಡ್ಡ ಕವಿಯಾದ ವೇಮಣ್ಣ ಅಂತ ವೇಶ್ಯ ಸಂಘ ಮಾಡಿ, ಸೋಳೇರ ಸಂಘ ಮಾಡಿ ಏನ್ರಿ ಕೆಟ್ಟು ಹೋಗಿರ್ತಕ್ಕಂಥ ವೇಮಣ್ಣನನ್ನು ಒಬ್ಬ ಮಹಾಜ್ಞಾನಿಯಾಗಿ ತಯಾರು ಮಾಡಿರ್ತಕ್ಕಂಥವಳು ಯಾರು ಒತ್ತಿಕೊಂಡಂತ ಕೇಳಿದ್ರೆ ಮಲ್ಲಮ್ಮ ತಾಯಿ. ನೋಡ್ರಿ, ಒಂದು ಮೂಗುತಿ
ಅವಳ ಪತಿರತ್ವದ ಮೂಗುತಿ ಎಷ್ಟು ತಾಕತ್ತಿರ್ಬೇಕು ಆ ಮೂಗುತಿ ಒಳಗೆ. ಅಂಥ ಶಕ್ತಿ ಏನ್ರಿ, ಅಂಥ ಶಕ್ತಿ ಮಲ್ಲಮ್ಮ ತಾಯಿ ಹತ್ರ ಇತ್ತು ಪುಣ್ಯಾತ್ಮರೇ. ಇಂಥವೆಲ್ಲ ನೂರಾರು ಲೀಲೆಗಳನ್ನು ಮಾಡ್ತಾ ಮಾಡ್ತಾ ಏನ್ರಿ ಒಂದು ಸರಿ ಅಂದ ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ, ಕಡ್ಲಿ ಬಿತ್ತಾಕ ಏನ್ರಿ ಹೊಲಕ್ಕೆಂದ ಹೊಂಟಿರ್ತಾಳ ಮಲ್ಲಮ್ಮ. ಹೊಲದಾಗಿಂದ ಕಡ್ಲಿ ಬಿತ್ತಬೇಕು ಬೆಳಿಬೇಕಂತ ತಗೊಂಡು ಹೊಂಟಿರ್ತಾಳ. ಯಾವಾಗಿಂದ ಎದುರಿಗಿಂದ ಒಬ್ಬ ಜಂಗಮ ಮೂರ್ತಿ ಬರ್ತಾನೆ. ಯಾವಾಗ ಜಂಗಮ ಮೂರ್ತಿ ಬಂದು ಅವಳು ಎದುರಿಗೆ ನಿಂತ್ಕೊಂಡು ಭಿಕ್ಷಾ ಅಂದೆ ಎತ್ತುಕೊಂಡಂದಾಗ ಬಿತ್ತುವಂಥ ಬೀಜವನ್ನೇ ಆ ಜಂಗಮನಿಗೆಂದ ದಾನ ಕೊಡ್ತಾಳ. ನೇರವಾಗಿ ಅಂದ ಕಾಲೇ ಚೀಲ ಇಟ್ಕೊಂಡು ಹೊಲಕ್ಕೆ ಹೋಗ್ತಾಳ. ಹೋಗಿ ಮಣ್ಣನ್ನು ತಗೊಂಡು ಉಡ್ಯಾಗ ಏನ್ರಿ ಉಡಿಚೀಲ್ದಾಗಂದ ಹಾಕೋತಾಳ. ಮಣ್ಣನ್ನೇ ಬಿತ್ತಿ ಏನ್ರಿ ಮಣ್ಣನ್ನೇ ಬಿತ್ತಿ ದವಸ ಧಾನ್ಯಗಳನ್ನು ಬೆಳೆದಿರ್ತಕ್ಕಂಥವಳು ಮಲ್ಲಮ್ಮ. ಹೊಲದಾಗ ಮಣ್ಣು ಬಿತ್ತಾಳ. ಮಣ್ಣು ಬಿತ್ತಿ ಏನ್ರಿ ನಾನಾ ರೀತಿಯಾಗಿಂದ ಕಡ್ಲಿ ಏನ್ರಿ ಇವೆಲ್ಲ ದವಸ ಧಾನ್ಯಗಳನ್ನು ಮಣ್ಣು ಬಿತ್ತಿ ಅಂದ ದವಸ ಧಾನ್ಯಗಳನ್ನು ಬೆಳೆದಿರ್ತಕ್ಕಂಥವಳು ಮಲ್ಲಮ್ಮ. ಮಾವನ ಕಡೆಯಿಂದ ಏನ್ರಿ ಇವತ್ತೇನು ನೀವು ಶ್ರೀಶೈಲದೊಳಗಿಂದ ದೇವಸ್ಥಾನ ಕಾಣ್ತಿರಲ್ಲ, ಇದು ದೇವಸ್ಥಾನ ಯಾರು ಕಟ್ಟಿಸ್ಯಾರ ತಗೊಂಡ್ರಿ ನೀವು ಏನ್ರಿ? ಎಲ್ಲರಂದ್ರೆ ಸರ್ಕಾರದವ್ರು ಕಟ್ಟಿಸಿದ್ದಲ್ಲ ಏನ್ರಿ, ಇನ್ನೊಬ್ರು ಮತ್ತೊಬ್ರು ಶ್ರೀಮಂತರಿಂದ ಕಟ್ಟಿಸಿರ್ತಕ್ಕಂಥದ್ದಲ್ಲ. ಯಾವಾಗಂದ ಹೇಮರೆಡ್ಡಿ ಎತ್ತುಕೊಂಡು ಮಲ್ಲಮ್ಮನ ಮಾವನಿಗೆ ಏನ್ರಿ ಕಾಡು ಕವಡಿಯನ್ನು ತಗೊಂಡು ಬಿತ್ತಲಕ್ಕಂದ ಹಚ್ಚಿ ಏನ್ರಿ ಬಿತ್ತಿದ್ದು ಕಾಡು ಕವಡಿ ಆದ್ರೆ ಭೂಮಿ ಒಳಗಿನಿಂದ ಬೆಳೆದಿದ್ದು ಏನು ಅಂತಕೊಂಡು ಕೇಳಿದ್ರೆ ಮುತ್ತು ರತ್ನಗಳನ್ನು ಬೆಳೆದಿರ್ತಕ್ಕಂಥವಳು ಮಲ್ಲಮ್ಮ. ಅವಳು ಏನು ಬೆಳೆದಿರ್ತಕ್ಕ ಮುತ್ತು ರತ್ನ ಏನ್ರಿ ವಜ್ರ ವೈಡೂರ್ಯ ಅಂತಕ್ಕಂಥ ಏನು ಬೆಳೆದಳಲ್ಲ, ಅದೇ ವಜ್ರ ವೈಡೂರ್ಯದಿಂದ ಇವತ್ತೇನು ನಾವು ಶ್ರೀಶೈಲ ದೇವಸ್ಥಾನ ಕಾಣ್ತೀವಲ್ಲ, ಆ ದೇವಸ್ಥಾನ ಕಟ್ಟಿಸಿರ್ತಕ್ಕಂಥವಳು ಹೇಮರೆಡ್ಡಿ ಮಲ್ಲಮ್ಮ. ಕಲ್ಪನೆ ಇರಲಿ ಮಗ. ಇದರಿಂದ ಕಾಡು ಕವಡಿನ ಹೊಲದೊಳಗಿಂದ ಬಿತ್ತಿ ಮುತ್ತು ರತ್ನಗಳನ್ನು ಬೆಳೆದು ವಜ್ರ ವೈಡೂರ್ಯಗಳನ್ನು ಬೆಳೆದು ಅಂತ ಶ್ರೀಶೈಲದ ಮಲ್ಲಯ್ಯನ ದೇವಸ್ಥಾನ ಅಂತಕ್ಕಂಥ ಕಟ್ಟಿಸಿರ್ತಕ್ಕಂಥ ಕೀರ್ತಿ ಅದು ಹೇಮರೆಡ್ಡಿ ಮಲ್ಲಮ್ಮಗೆ ಬರ್ತದೆ ಹೊರತಾಗಿ ಬೇರೆ ಯಾರಿಗೂ ಕೂಡ ಬರಂಗಿಲ್ಲ ಪುಣ್ಯಾತ್ಮರೇ. ಅಂಥ ಶಕ್ತಿ ಅಂಥ ತಾಕತ್ತಿರ್ತಕ್ಕಂಥವಳು ಮಹಾನ್ ಸಾಧ್ವಿ ಏನ್ರಿ, ಮಹಾನ್ ಪತಿವ್ರತೆ ಮಲ್ಲಮ್ಮನ ಚರಿತ್ರೆ ಅನ್ನತಕ್ಕಂಥದನ್ನು ನೀವೆಲ್ಲ 10 ದಿನಗಳ ಪರ್ಯಂತರವಾಗಿ ನೀವೆಲ್ಲ ಕೇಳ್ತಾ ಬಂದಿರಿ ಏನ್ರಿ. 10-11 ದಿನಗಳ ಪರ್ಯಂತರವಾಗಿ ನೀವೆಲ್ಲ ಮಲ್ಲಮ್ಮನ ಚರಿತ್ರೆ ಅಂತಕ್ಕಂಥ ಕೇಳ್ಕೊತಿಂದ ಬಂದಿರಿ. ಇನ್ನೇನು ನಾಳೆಗೆ ಮುಕ್ತಾಯ, ನಾಳೆಗೆ ಧರ್ಮಸಭಾ, ನಾಳೆಗೆ ನಿಮ್ಮದೆಲ್ಲ ಕುಂಭೋತ್ಸವ ಏನ್ರಿ. ನಾಳೆ ಬೆಳಗ್ಗೆ 8ಕ್ಕೆ ರೀ 8ಕ್ಕೆ ಹೇಳಿದ್ರೆ ಅಲ್ಲಿಗೆ ಬರ್ತದೆ ರೀ. ಹಾಂ ರೀ.